ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಈ ದಿನದ ರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಈ ರಾಮನವಮಿ ಹಬ್ಬವನ್ನ ಆಚರಿಸಿರ್ತೀರಾ? ಎಷ್ಟು ಜನ ಧ್ಯಾನವನ್ನ ಮಾಡಿದ್ದೀರಾ? ರಾಮನವಮಿ ಆಚರಿಸುವಾಗ, ಪೂಜೆ ಮಾಡುವಾಗ ಎಷ್ಟು ಧ್ಯಾನ ಮಾಡಿದ್ದೀರಾ ಗೊತ್ತಿಲ್ಲ, ಮಾಡಿರ್ತೀರಾ ಅನ್ಕೊಂತೀನಿ. ಸೊ ಈ ರಾಮನವಮಿಯ ವಿಶೇಷ, ರಾಮನ ವಿಶೇಷ, ರಾಮನ ಗುಣಗಳು. ನಾವು ರಾಮನವಮಿ ಅಂದ ತಕ್ಷಣ ಎಲ್ಲರೂ ಏನ್ ಮಾಡ್ತೀವಿ? ಪಾನಕ, ಕೋಸಂಬರಿ ಇವನ್ನ ತಗೊಳ್ತೀವಿ. ಅಂದ್ರೆ ರಾಮರಸ ತಗೊಳ್ಳೋದು ನಮ್ಗೆಲ್ಲ ವಾಡಿಕೆಯಲ್ಲಿದೆ. ಆದ್ರೆ ನಿಜವಾಗ್ಲೂ ಆ ರಾಮರಸ ಅಂದ್ರೆ ಏನು, ಅದನ್ನ ಯಾಕೆ ತಗೊಳ್ಬೇಕು, ಇದನ್ನ ನಾವು ಇವತ್ತು ಫಸ್ಟ್ ಎಲ್ಲ ಈ ಒಂದು ಹಬ್ಬದ ವಾತಾವರಣದಲ್ಲಿದ್ದೀವಿ. ಎಲ್ರು ರಾಮನನ್ನ ಪೂಜೆ ಮಾಡಿದ್ದೀರಾ. ಸೊ ಆ ರಾಮನ ಗುಣಗಳನ್ನ ನಾವು ನೆನೆಸ್ಕೊಳ್ತಾ, ಅವನ ಶ್ರೀರಾಮರ ಒಂದು ಚೈತನ್ಯಕ್ಕೆ ಅನುಸಂಧಾನವಾಗ್ತಾ ನಾವೆಲ್ಲನೂ ಫಸ್ಟ್ ಇವಾಗ ಒಂದ್ 30 ಮಿನಿಟ್ಸ್ ಧ್ಯಾನ ಮಾಡೋಣ ಮಾಸ್ಟರ್ಸ್. ಆಮೇಲೆ ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಒಂದ್ ಸ್ವಲ್ಪ ಅದರ ವಿಶಿಷ್ಟತೆ, ಅಂತರಾರ್ಥಗಳನ್ನ ತಿಳ್ಕೊಳ್ಳೋಣ. 6:30 ಒಂದು ಹಾಫ್ ಅನ್ ಅವರ್ ನಾವು ಧ್ಯಾನ ಮಾಡೋಣ. ನಂತರ ರಾಮಾಯಣದ ಬಗ್ಗೆ ಅಥವಾ ರಾಮನ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಎಲ್ಲರೂ ನಿಮ್ದ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹೊಸೊಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಅಂತಂತಂದ್ರೆ ಇನ್ ಬ್ರೆತ್, ಅಪಾನ ಅಂತಂದ್ರೆ ಔಟ್ ಬ್ರೆತ್. ಸತಿ ಅಂದ್ರೆ ಸಹಜವಾದ ಉಸಿರಾಟದ ಜೊತೆ ಕೂಡಿಕೊಂಡು ಇರುವುದು ಮಾಸ್ಟರ್ಸ್. ಕಣ್ಣು ಮುಚ್ಚಿದಾಗ ನಾನಾ ರೀತಿ ಆಲೋಚನೆ ಬರ್ತಾ ಇರುತ್ತೆ. ಆ ಆಲೋಚನೆ ಹಿಂದೆ ಓಡದೆ ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ಕೊಳ್ತಾ ಇರೋಣ. ಯಾವಾಗ ನಾವು ನಮ್ಮ ಸಹಜವಾದ ಉಸಿರಾಟದ ಜೊತೆ ಇರ್ತೀವಿ, ಆಗ ನಮ್ಮ ಮನಸ್ಸು ಶೂನ್ಯ ಸ್ಥಿತಿಗೆ ಇರುತ್ತೆ ಮಾಸ್ಟರ್. ಆ ಶೂನ್ಯ ಸ್ಥಿತಿಯಲ್ಲಿದ್ದಾಗ ಆ ವಿಶ್ವ ಪ್ರಾಣಶಕ್ತಿಯು ನಮ್ಮ ದೇಹದಲ್ಲಿ ಹರಿತಾ, ನಮ್ಮ ದೇಹದಲ್ಲಿರುವ ಯಾವುದೇ ರೀತಿ ಬ್ಲಾಕೇಜಸ್ ಇರ್ಬೋದು, ಅಥವಾ ನಮ್ಮ ನಾಡಿ ಮಂಡಲ ಶುದ್ಧಿ ನಡೀತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನಾವು ಜಾಸ್ತಿ ಧ್ಯಾನ ಮಾಡ್ತಾ ಮಾಡ್ತಾ ಆ ವಿಶ್ವ ಪ್ರಾಣ ಶಕ್ತಿಯನ್ನ ತಗೊಳ್ಳೋಣ. ಅದರಲ್ಲೂ ಎಸ್ಪೆಷಲಿ ಇಂಥ ಹಬ್ಬದ ದಿನ ವೈಬ್ರೇಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ಹಾಗಾಗಿ ಯಾವುದೇ ಒಂದು ನಮ್ಮ ಹಬ್ಬಗಳು, ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳು ಅಂತ ನಾವು ಆಚರಿಸ್ತೀವಿ, ಅಂತ ದಿನ ನಾವು ಜಾಸ್ತಿ ಜಾಸ್ತಿ ಧ್ಯಾನವನ್ನ ಮಾಡ್ತಾ ಇರ್ಬೇಕು. ಸೊ ಮನಸ್ಸು ಶೂನ್ಯ ಸ್ಥಿತಿಯಲ್ಲಿ ಇದ್ದಾಗ ಆ ಒಂದು ವೈಬ್ರೇಷನ್ಸ್ ನಾವು ಫೀಲ್ ಮಾಡ್ಬೋದು. ಆ ಶೂನ್ಯ ಸ್ಥಿತಿ ಬರ್ಬೇಕು ಅಂದಾಗ ನಮ್ಮ ಗಮನ ನಮ್ಮ ಸಹಜವಾದ ಉಸಿರಾಟದ ಕಡೆ ಇರಬೇಕು ಮಾಸ್ಟರ್ಸ್. ಓಕೆ, ನಮ್ಮ ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ ಮಾಸ್ಟರ್ಸ್. ಜಸ್ಟ್ ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ನಮ್ಮೆಲ್ಲರಿಗೂ ರಾಮನ ಗುಣಗಳು ತಿಳಿದೇ ಇದೆ ಮಾಸ್ಟರ್ಸ್. ಎಲ್ಲರ ಆರಾಧ್ಯ ದೈವ ಕೂಡ ಆ ಶ್ರೀರಾಮರು. ಅಂತಹ ಶ್ರೀರಾಮರ ಚೈತನ್ಯ ಜೊತೆ ನಾವು ಅನುಸಂಧಾನವಾಗಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಸಹಜವಾದ ಉಸಿರಾಟವನ್ನ ಗಮನಿಸ್ಕೊಳ್ತಾ ನಾವು ಈ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಕೇವಲ ಉಚ್ಛ್ವಾಸ ನಿಶ್ವಾಸ, ಶ್ವಾಸಾನುಸಂಧಾನ ಮಾಸ್ಟರ್ಸ್. ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ ಮಾಸ್ಟರ್ಸ್. ನಮ್ಮೊಳಗೆ ನಾವು
ಪ್ರಯಾಣಿಸೋಣ.
Last 10 minutes, masters. Be with your breath. ಕಡೆಯ 10 ನಿಮಿಷ.
Last 1 minute, masters. Be with your breath. ಕಡೆಯ 1 ನಿಮಿಷ. ಯಾರು ಕಣ್ಣುಗಳನ್ನು ಬಿಡಬೇಡಿ. ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಹಾಗೆ ಇವತ್ತು ಪ್ರತ್ಯಕ್ಷವಾಗಿ ನಾವು ಈ ಒಂದು ಶ್ರೀರಾಮನವಮಿಯನ್ನ ಆಚರಿಸ್ಕೊಂಡಿದ್ದೀರಾ. ಹಾಗಾಗಿ ಶ್ರೀರಾಮರಿಗೂ ಸಹ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಇವತ್ತು ಈ ಒಂದು ಧ್ಯಾನ ಅದ್ಭುತವಾಗಿತ್ತು. ವಿಶೇಷವಾದ ದಿನಗಳು, ವೈಬ್ರೇಷನ್ಸು ಹಾಗೆ ಜಾಸ್ತಿ ಇತ್ತು ಮಾಸ್ಟರ್ಸ್. ಸೊ ಈಗ ಈ ರಾಮನವಮಿ ಅಂತಂದಾಗ, ಶ್ರೀರಾಮ ಅಂದ ತಕ್ಷಣ ನಮಗೆಲ್ಲ ಜ್ಞಾಪಕ ಬರೋದು ನಾನು ಆಗ್ಲೇ ಹೇಳ್ದಂಗೆ ರಾಮರಸ. ಅಂದ್ರೆ ನಾವು ಪಾನಕ ತಗೊಂತೀವಿ, ಕೋಸಂಬರಿ ತಗೊಳ್ತೀವಿ, ಮಜ್ಜಿಗೆ ತಗೊಂತೀವಿ, ಈ ತರ. ಆದ್ರೆ ನಿಜವಾಗ್ಲೂ ರಾಮರಸ ಅಂತಂದ್ರೆ ಏನು ಅಂದ್ರೆ, ಶ್ರೀರಾಮರು ಹುಟ್ಟುದಾಗಿಂದ ಅವರ ಎಷ್ಟೋ ಗುಣಗಳು, ಒಂದೊಂದು ಗುಣನೂ ಒಂದೊಂದು ರಸ. ಆಕ್ಚುಲಿ ಪಿಬರೇ ರಾಮರಸಂ ಅಂತಾರೆ. ಅಂದ್ರೆ ಆ ರಾಮನಲ್ಲಿರುವ ಗುಣಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಅದು ನಿಜವಾದ ಈ ಒಂದು ರಾಮನವಮಿಗೆ ಅರ್ಥ ಸಿಗೋದು ಅದರಿಂದಾನೆ. ರಾಮ ಬರೀ ಆರಾಧ್ಯ ದೈವ ಅಂತ ಅನ್ಕೊಂಡಿದ್ರೆ ಸಾಲಲ್ಲ, ರಾಮನಲ್ಲಿರುವ ಆ ಗುಣಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಮಾಸ್ಟರ್ಸ್. ಎಷ್ಟು ಆ ಒಂದು ದಿವ್ಯ ಲಕ್ಷಣ, ಆ ತೇಜಸ್ಸು, ರಾಮನ ಮುಖ ನೋಡಿದ್ರೇನೆ ಆ ತೇಜಸ್ಸು, ಆ ಕಳೆ, ಆ ಕಾಂತಿ, ಅದೆಲ್ಲ ಎಲ್ಲಿಂದ ಬರುತ್ತೆ? ಆ ಕಾಂತಿಯ ತರಂಗಗಳು, ಆ ಆರ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅದೆಲ್ಲ ಬರ್ಬೇಕು ಅಂದಾಗ ರಾಮನಲ್ಲಿರುವ ಆ ಚೈತನ್ಯ ಜೊತೆ ನಾವು ಆ ಚೈತನ್ಯ ಜೊತೆ ಇವಾಗ ಮಾಡಿದ್ವಿ ಧ್ಯಾನ, ಅದೇ ತರ ಅವರ ಚೈತನ್ಯ ಜೊತೆ ಅನುಸಂಧಾನ ಆಗ್ತಾ ಧ್ಯಾನ ಮಾಡ್ತಾ ಮಾಡ್ತಾ ಅವರಲ್ಲಿರೋ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು ಮಾಸ್ಟರ್ಸ್. ಈಗ ಇಲ್ಲಿ ನೋಡ್ತಾ ಇದ್ರೆ ಆ ರಾಮನಲ್ಲಿರುವ ಹುಟ್ಟದಾಗಿಂದ ನೋಡ್ತಾ ಹೋದಾಗ ಏನೇನು ಗುಣಗಳು ನಾವು ಅಳವಡಿಸ್ಕೋಬಹುದು ಇಲ್ಲಿ ಅಂತಂದಾಗ, ಫಸ್ಟ್ ಅವ್ರಿನ ಚಿಕ್ಕವರು ಹುಟ್ಟಿದ ತಕ್ಷಣ ಏನಾಗುತ್ತೆ, ಎಲ್ಲರೂ ಅಂತಾರಲ್ವ, ಈಗ್ಲೂ ಮಕ್ಳು ಅಂದ್ರೆ ರಾಮನ್ ತರ ಜೀವಿಸ್ಬೇಕು, ಅಥವಾ ಗಂಡ ಅಂದ್ರೆ ರಾಮನ್ ತರ ಇರ್ಬೇಕು, ಈ ತರನೇ ಎಲ್ಲರೂ ಆಸೆ ಪಡ್ತಾರೆ. ಏನಾಗುತ್ತೆ ಇಲ್ಲಿ ಶ್ರೀರಾಮನ್ ಕತೆ ತಗೊಂಡಾಗ, ಅವ್ರು ಹುಟ್ಟಿ ಸುಮಾರು ಒಂದು 14-15 ಒಂದು 16 ವರ್ಷದ ಒಳಗಿರುವಾಗ್ಲೇನೆ ವಿಶ್ವಾಮಿತ್ರರು ಬಂದು ರಾಮನ್ನ ಅವ್ರ ಜೊತೆ ಕಾಡಿಗೆ ಕರ್ಕೊಂಡು ಹೋಗಕ್ಕೆ ಅಂತ ಬರ್ತಾರೆ. ಅಂದ್ರೆ ಅಲ್ಲಿ ನಾನಾ ರೀತಿಯ ರಾಕ್ಷಸರಿಂದ ತೊಂದರೆಗಳು ಆಗ್ತಾ ಇರುತ್ತೆ. ಸೊ ಅದರಿಂದ ಆ ರಾಮನ್ನ ಕರ್ಕೊಂಡೋಗಿ ರಾಮನ ಮೂಲಕ ಆ ಒಂದು ಏನು ಅವ್ರಿಗೆ ಸಮಸ್ಯೆ ಇರುತ್ತೆ ಅದನ್ನ ಪರಿಹಾರ ಕಂಡ್ಕೋಬೇಕು ಅನ್ನೋದು ಅವರ ಆಸೆ. ರಾಮನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇನ್ನ ಒಂದು ಒಳಾರ್ಥ ಏನು, ನಾವು ಮನೆಯಲ್ಲಿದ್ದು ಕಲಿಯಕ್ಕಿನ್ನ ಮನೆಯಿಂದ ಆಚೆ ಹೋದಾಗ ಜಾಸ್ತಿ ಕಲಿತೀವಿ. ಹೇಗೆ ಇವಾಗ ನಾವು ಹಾಸ್ಟ್ಲಿಗೆ ಹೋದ್ರೆ ಅವ್ರು ಕಲಿತಾರೆ, ಅವ್ರ ಮೇಲೆ ಅವರು ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ, ಎಷ್ಟೋ ಕಷ್ಟಗಳು ಅವ್ರಿಗೆ ಅರ್ಥ ಆಗುತ್ತೆ, ಈ ತರ ಎಲ್ಲ ಅನ್ಕೊಂತೀವಲ್ಲ, ಅದೇ ತರ ಸೇಮು ಶ್ರೀರಾಮ ಲಕ್ಷ್ಮಣರು ಒಂದು ಯುಕ್ತ ವಯಸ್ಸಿಗೆ ಬಂದ್ಮೇಲೆ ಎಲ್ಲಾ ಕಡೆ ಓಡಾಡ್ಕೊಂಡು ಬಂದ್ರೆ ಆ ಒಂದು ಜ್ಞಾನ ಸಿಗುತ್ತೆ. ಜೊತೆಗೆ ವಿಶ್ವಾಮಿತ್ರರೇ ಬಂದು ಕೇಳ್ಕೊಳ್ತಾರೆ ರಾಮನ ಕಳಿಸಿ ಅಂತ. ಇಲ್ಲಿ ದಶರಥಂಗೆ ಇಷ್ಟ ಆಗಲ್ಲ ಕಳ್ಸೋದು. ಇನ್ನ ಚಿಕ್ಕ ಮಕ್ಳು ಹೇಗ್ ಕಳ್ಸೋದು, ಕಾಡಲ್ಲೆಲ್ಲ ಹೇಗಿರ್ತಾರೆ ಅಂತ ಸ್ವಲ್ಪ ಹಿಂದು ಮುಂದು ನೋಡ್ತಾ ಇರ್ತಾರೆ. ಆದ್ರೆ ರಾಮ ಅಷ್ಟು ಚಿಕ್ಕವನಾದ್ರೂ ಸಹ ಅವನು ಆ ಧೈರ್ಯ, ಅವಂದೇ ಧೈರ್ಯ, ಇಲ್ಲ ಕಳಿಸಿ ನಾನು ಹೋಗ್ತೀನಿ ವಿಶ್ವಾಮಿತ್ರರ ಜೊತೆ, ಅಲ್ಲಿ ನಮಗೂ ಹೊರಗಿನ ಪ್ರಪಂಚ ನೋಡ್ದಂಗ ಆಗುತ್ತೆ, ಕಲ್ತಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಧೈರ್ಯ ಕೊಟ್ಟು, ತಂದೆಗೆ ಆ ಧೈರ್ಯವನ್ನ ಕೊಟ್ಟು ಇವರೇ ಹೋಗ್ತಾರೆ ವಿಶ್ವಾಮಿತ್ರನ್ ಜೊತೆ. ಸೊ ಈ ಧೈರ್ಯ ನಾವು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಈ ತರದ್ದು ಗುಣಗಳನ್ನ ನಾವು ಹೈಲೈಟ್ ಮಾಡ್ಬೇಕಾಗುತ್ತೆ ಮಕ್ಳ ಹತ್ರ. ಸೊ ಆ ಧೈರ್ಯ ಅನ್ನೋದು ಅಷ್ಟು ಚಿಕ್ಕ ವಯಸ್ಸಿಂದಾನೇ ರಾಮರಿಗೆ ಬಂದ್ಬಿಟ್ಟು. ಸೊ ಅದಾದ್ಮೇಲೆ ಅಲ್ಲಿಂದ ಕಾಡಿಗೆ ಬಂದಾಗಲ್ಲಿ ಎಷ್ಟೋ ರಾಕ್ಷಸರು ತುಂಬಾ ಹಿಂಸೆ ಕೊಡ್ತಾ ಇರ್ತಾರೆ ಈ ವಿಶ್ವಾಮಿತ್ರರಿಗೆ, ಆಶ್ರಮಗಳಿಗೆ, ಈ ಋಷಿ ಮುನಿಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ನಾವು ನೋಡ್ದಂಗೆ ರಾಮಾಯಣದಲ್ಲಿ ಎಷ್ಟೋ ಜನ ಹೆಂಗಸರು ರಾಕ್ಷಸರ ತರ ಇದ್ದು ತೊಂದರೆ ಕೊಡೋರ್ಗು ಇದ್ದಾರೆ. ಇಲ್ಲಿ ಯಾವಾಗ ಶ್ರೀರಾಮ ಲಕ್ಷ್ಮಣ ಕಾಡಿಗೆ ಬರ್ತಾ ಇರ್ತಾರೆ, ಅಲ್ಲಿ ಅವ್ರ ಅಮ್ಮ ಒಂದೇ ಮಾತು ಹೇಳಿ ಕಳ್ಸಿರ್ತಾರೆ, ನೀನ್ ಏನೇ ಮಾಡು, ಯಾವ್ದೇ ರಾಕ್ಷಸರನ್ನ ಕೊಂದ್ರೂ ಪರವಾಗಿಲ್ಲ, ಆದ್ರೆ ಹೆಂಗಸ ಮೇಲೆ ಮಾತ್ರ ಕೈ ಮಾಡ್ಬೇಡ ಅಂತ ಹೇಳಿ ಕಳ್ಸಿರ್ತಾಳೆ. ಅದು ಅವ್ರಿಗೆ ಮನ್ಸಲ್ಲಿ ಏನ್ ಹೇಳಿದ್ರು, ಅಪ್ಪ ಅಮ್ಮ ಏನ್ ಹೇಳಿದ್ರು ಕೇಳ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿ ಎಲ್ಲ ಜ್ಞಾಪಕನು ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾಗಿರುತ್ತೆ,
ತಾಟಕಿಯಿಂದ ತೊಂದರೆ ಬರುತ್ತೆ. ಆವಾಗ ವಿಶ್ವಾಮಿತ್ರ ಅವರು ಏನ್ ಹೇಳ್ತಾರೆ, ತಾಟಕಿನ ಕೊಲ್ಲು ಅಂತ ಹೇಳ್ತಾರೆ. ಇವ್ರಿಗೆ ಮನಸ್ಸಿಲ್ಲ. ಯಾಕೆ? ತಾಯಿ ಹೇಳಿರ್ತಾರೆ ಹೆಂಗಸ್ರ ಮೇಲೆ ಕೈ ಮಾಡಬಾರ್ದು ಅಂತ. ತುಂಬಾ ಹೊತ್ತು ಒಪ್ಪೋದೇ ಇಲ್ಲ ಅವರು. ಇಲ್ಲ ಅಮ್ಮ ಹೇಳಿದಾರೆ ಹಂಗ್ ಮಾಡಬಾರ್ದು ಅಂತ ಅವ್ರ ಮನಸ್ಸು ಒಪ್ಪೋದೇ ಇಲ್ಲ. ಆದ್ರೂ ಇಲ್ಲಿ ವಿಶ್ವಾಮಿತ್ರರು ಬಿಡಲ್ಲ. ನಿನಗ್ ಗೊತ್ತಾಗಲ್ಲ, ಅದ್ ಹೇಳಿರ್ಬೋದು, ಆದ್ರೂ ಅದನ್ನ ಬಿಟ್ಬಿಡು. ಈಗ ನಾನ್ ಹೇಳ್ತಾ ಇದೀನಿ, ಅವ್ರು ನೀನು ಕೊಲ್ಲೇಬೇಕು. ಅವ್ರಿಂದ ತೊಂದ್ರೆ ಆಗ್ತಾ ಇದೆ, ನೀನ್ ಕೊಲ್ಲೇಬೇಕು ಅಂತ. ಸೊ ಹಾಗಾಗಿ ಕೊಂದು ಬಿಡ್ತಾರೆ ರಾಮ. ಆದ್ರೆ ಕೊಂದ ಮೇಲೆ ತುಂಬಾನೇ ಅವ್ರಿಗೆ ಮನ್ಸೊಳಗೆ ಬೇಜಾರು. ಯಾಕೆ? ತಾಯಿ ಮಾತು ಮೀರ್ಬಿಟ್ಟೆ, ತಾಯಿ ಕೊಟ್ಟಿದ್ ಮಾತನ್ನ ನಾನು ಮೀರ್ಬಿಟ್ಟೆ ಅಂದ್ಬಿಟ್ಟು ತುಂಬಾನೇ ಬೇಜಾರಾಗುತ್ತೆ. ಅಷ್ಟು ಅಂದ್ರೆ ಆ ವಾಕ್ಯ ಪರಿಪಾಲನೆ ಅನ್ನೋದು ಅಷ್ಟು ಅವರು, ನಾವಿಗೇನು ಅಯ್ಯೋ ಕೊಟ್ಟಿದ್ದಾಯ್ತು ಅಲ್ಲೇ ಮರ್ತು ಬಿಡ್ತೀವಿ ಯಾರಿಗೇನ್ ಮಾತು ಕೊಟ್ರುನು. ಆದ್ರೆ ಅವ್ರು ಆ ಚಿಕ್ಕ ವಯಸ್ಸಿಂದಾನು ಯಾರಿಗಾರು ಏನಾರು ಒಂದು ಮಾತು ಕೊಟ್ಟಿದ್ರೆ ಆ ವಾಕ್ಯ ಪರಿಪಾಲನೆಯನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಬಂದ ಮೇಲೆ ಅವ್ರಿಗೆ ತುಂಬಾ ಬೇಜಾರಾಗೋಗುತ್ತೆ. ಬೇಜಾರಾಗಿ ಇಂಥ ಕೆಲ್ಸ ಮಾಡ್ಬಾರ್ದಿತ್ತು ಅಂತ ಅಂದ್ಬಿಟ್ಟು ಎಷ್ಟು ದಿನ ಅವ್ರು ರೂಮಿಂದ ಆಚೆನೇ ಬರಲ್ಲ. ಅರಮನೆಗ್ ಬಂದ್ಮೇಲೆ ಒಳಗೋಗ್ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲ ವಿಶ್ವಾಮಿತ್ರರು ಎಲ್ಲಾ ಬಂದು ಕೇಳಿದ್ಮೇಲೆ ಯಾಕ್ ಈ ತರ ಏನಾಯ್ತು ಅಂತ ತುಂಬಾ ಪೀಡ್ಸಿ ಕೇಳಿದ್ಮೇಲೆ ಹೇಳ್ತಾರೆ, ಈ ತರ ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ಆ ಕೆಲ್ಸ ಮಾಡಿದ್ದೀನಿ. ಈಗ ಅದಕ್ಕೆ ಏನು ಪರಿಹಾರ ಏನು? ಏನ್ ಮಾಡ್ಬೇಕು ನಾನು? ನಾನ್ ಆ ತರ ನಡ್ಕೊಂಡಿದೀನಿ ತಪ್ಪು. ಅಮ್ಮನ್ ಮಾತು ನಾನು ಮೀರಿದ್ದೀನಿ. ಸೊ ಈ ತರ ನಡ್ಕೊಂಡಿದೀನಿ. ಅದಕ್ಕೆ ಏನು ಆ ಹೇಗೆ ನಾನು ಪರಿಷ್ಕಾರ ಏನ್ ಅದಕ್ಕೆ ಅಂತ ಅಂದಾಗ, ನೀನು ಏನು ಯೋಚನೆ ಮಾಡ್ಬೇಡ, ಹೋಗಿ ವಸಿಷ್ಠ ಮಹರ್ಷಿನ ಕೇಳು, ಅವ್ರು ನಿಂಗೆಲ್ಲಾ ಹೇಳ್ತಾರೆ ಅಂತ ಹೇಳಿದಾಗ, ವಸಿಷ್ಠ ಮಹರ್ಷಿಗಳ ಹತ್ರ ಹೋಗಿ ಇವ್ರು ಆವಾಗ ಆತ್ಮ ಅಂದ್ರೇನು, ಪೂರ್ಣಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಯಾಕೆ ರಾಮ ಈ ಭೂಮಿ ಮೇಲೆ ಬಂದಿದ್ದು, ಆ ಎಲ್ಲವನ್ನ ಅವರು ವಸಿಷ್ಠ ಮಹರ್ಷಿಗಳಿಂದ ತಿಳ್ಕೊಂಡ ಮೇಲೆ ಅವ್ರಿಗೆ ಆವಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಅಲ್ಲಿ ವಸಿಷ್ಠಾಮೃತ ಅಂತಾನೆ ಒಂದು, ಯೋಗ ವಾಸಿಷ್ಠ ಅಥವಾ ವಸಿಷ್ಠಾಮೃತ, ಈ ಬುಕ್ಸ್ ಓದಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ರಾಮಂಗೆ ಮತ್ತೆ ವಸಿಷ್ಠರ ಮಧ್ಯೆ ನಡೆದ ಸಂವಾದ ಹೇಗಿತ್ತು ಅಂತ. ಸುಮಾರು ಆ ಯೋಗ ವಾಸಿಷ್ಠ ಬುಕ್ ಅಲ್ಲಿ 30,000 ಶ್ಲೋಕಗಳು ಬರೀ ಇದ್ರ ಬಗ್ಗೆನೇ ಇದೆ ಆ ಬುಕ್ ಅಲ್ಲಿ. ಸೊ ಆ ಬುಕ್ ಯಾರಿಗಾರು ಸಿಕ್ಕಿದ್ರುನು ಓದಿ ಅದನ್ನ. ಅಂದ್ರೆ ಇಲ್ಲಿ ಯಾಕೆ ಆ ಪ್ರಶ್ನೆ ಬಂದಾಗ ನಾವೇನಂತೀವಿ, ಮಕ್ಳಿಗೆ ಏನಾದ್ರು ಡೌಟ್ ಬಂದಾಗ, ಅವ್ರ ಡೌಟ್ ಬಂದು ಪೇರೆಂಟ್ಸ್ ಕೇಳುವಾಗ ನಾವು ಬೈತೀವಿ, ಅಯ್ಯೋ ಯಾಕೆ ನಿಂಗ್ ಅದೆಲ್ಲ ಬಿಟ್ಬಿಡು. ಆತರ ಚಿಕ್ಕವರಿಂದನೇ ನಮಗ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ್ ಹೇಳ್ಬೇಕು ಆನ್ಸರ್. ಅದು ಬಿಟ್ಟು ನಾವು ಉಲ್ಟಾ ಏನ್ ಮಾಡ್ತೀವಿ, ಮಕ್ಳು ಡೌಟ್ಸ್ ಕೇಳ್ತಾ ಇದ್ರೆ ಹೋಗು ನಿನಗ್ ಮಾಡಕ್ ಕೆಲ್ಸ ಇಲ್ಲ, ಆತರ ಏನೋ ಒಂದು ಬೈದ್ ಕಳಿಸ್ತಾ ಇರ್ತೀವಿ. ಅವ್ರನ್ನ ಅಲ್ಲೇ ನಾವು ಆ ಪ್ರಶ್ನೆಗಳನ್ನ ಆಚೆ ಬಂದ್ರೆ ಮನ್ಸಲ್ಲೇ ಇಟ್ಕೊಂಡು ಒಂಥರ ಕೊರ್ಗೋ ತರ ಮಾಡ್ಬಿಡ್ತೀವಿ. ಆದ್ರೆ ಇಲ್ಲಿ ಇದನ್ನ ನೋಡಿ ನಾವೇನ್ ಕಲಿಬೇಕು ಅಂದ್ರೆ, ರಾಮ ಆ ಒಂದು ಚಿಕ್ಕ ಪ್ರಶ್ನೆ ಬಂದಾಗ ಅದಕ್ಕೆ ಆನ್ಸರ್ ಸಿಗೋವರೆಗೂ ಅವರು ಬಿಡ್ಲಿಲ್ಲ. ಹಂಗೆ ಅದಕ್ ತಕ್ಕಂಗೆ ವಾಸಿಷ್ಠರು ಸಿಕ್ಕಿದ್ರು, ಹೇಳಿದ್ರು. ಹಾಗೆ ನಮ್ಮ ಮಕ್ಳಿಗೂನು ಅವ್ರು ಏನಾರು ಪ್ರಶ್ನೆ ಕೇಳ್ತಾ ಇದಾರೆ ಅಂದ್ರೆ, ನಮಗೆ ಗೊತ್ತಿಲ್ದಿದ್ರು ಗೊತ್ತಿರೋರ್ ಹತ್ರ ಕಳಿಸಿ ಅವರಿಗೆ ಆನ್ಸರ್ಸ್ ಸಿಗೋ ತರ ಮಾಡ್ಬೇಕು. ಅದನ್ನನು ನಾವು ಕಲ್ತ್ಕೋಬೇಕು ಮಾಸ್ಟರ್ಸ್. ಒಂದೊಂದು ವಿಷಯನೂ ನಾವು ನೋಡಿದಾಗ ಎಷ್ಟೋ ಕಲಿಯೋದು ಇರುತ್ತೆ. ಮತ್ತೆ ಇನ್ನೊಂದು ಒಂದು ಹೆಲ್ಪ್ ಮಾಡಿ, ಈ ಸೀತೆ ಮದುವೆ ಆಗೋ ಟೈಮಲ್ಲಿ ಬಿಲ್ಲುನ ಮುರಿಯುವಂಥದ್ದು. ಬಿಲ್ಲು ಮುರಿಬೇಕು ಅಂತ ಆಕ್ಚುಲಿ ಇರಲ್ಲ, ಬಿಲ್ಲುನ ಬಗ್ಗಿಸಿ ದಾರ ಕಟ್ಟುವ ಒಂದು ಟಾಸ್ಕ್ ಇರುತ್ತೆ ಸೀತೆನ ಮದುವೆ ಆಗ್ಬೇಕು ಅಂತ. ಆದ್ರೆ ಇಲ್ಲಿ ರಾವಣ ಏನ್ ಮಾಡ್ತಾನೆ, ಒಂದು ಅವಮಾನ ಮಾಡ್ತಾನೆ ಜನಕ ಮಹರ್ಷಿಗಳಿಗೆ. ಇಲ್ಲಿ ನೀನ್ ಮೋಸ ಮಾಡ್ತಾ ಇದೀಯ ಎಲ್ಲಾರ್ಗುನು, ಇದು ಯಾರಿಂದಾನು ಸಾಧ್ಯ ಇಲ್ಲ, ಸುಮ್ನೆ ನೀನ್ ಮೋಸ ಮಾಡ್ತಾ ಇದೀಯ ಅಷ್ಟೇ, ಆ ಬಿಲ್ಲೇ ಸರಿ ಇಲ್ಲ, ಯಾರಿಗೂ ಅದನ್ನ ಕಟ್ಟಕ್ ಆಗಲ್ಲ, ನಾವೆಲ್ರೂನು ಸುಮ್ನೆ ಅವಮಾನ ಮಾಡ್ತಾ ಇದೀಯ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಅವಹೇಳನ ಮಾಡಿ ಹೋಗಿರ್ತಾನೆ ರಾವಣ. ಅದನ್ನ ಕೇಳಿ ಆ ಜನಕ ಮಹಾರಾಜರು, ಎಂತ ನಾನು ಸೀತಾಯಣದಲ್ಲಿ ಹೇಳಿದ್ದೆ ಜನಕ ಮಹಾರಾಜರ ನೇಚರ್ ಏನು, ಅವ್ರು ಹೆಂಗಿದ್ರು ಏನು ಅಂತ ಅಂದ್ಬಿಟ್ಟು. ಸೊ ವಿಶ್ವಾಮಿತ್ರರಿಗೆ ಜನಕ ಮಹಾರಾಜರು ಏನು ಅಂತ ಗೊತ್ತಿರುತ್ತೆ. ಅದು ಜನಕ ಮಹಾರಾಜರ ಮೇಲೆ ಬಂದಿರುವ ಆ ಅಪವಾದವನ್ನ ತಪ್ಪಿಸೋಕೆ ಅವ್ರೇನ್ ಮಾಡ್ತಾರೆ, ರಾಮರನ್ನ ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಆಕ್ಚುಲಿ ಸೀತೆಯನ್ನ ಮದ್ವೆ ಮಾಡ್ಕೊಳ್ಳಿ ಅಂತಲ್ಲ, ಈ ಒಂದು ಜನಕರಾಜರಾಗಿ ಆಗ್ತಿರುವ ಆ ಅವಮಾನನ ತಡೀಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಸೊ ಇಲ್ಲಿ ಬಂದ್ಮೇಲೆ ಶ್ರೀರಾಮರು ಏನ್ ಮಾಡ್ತಾರೆ, ಬಗ್ಸಿ ಕಟ್ಬೋದಿತ್ತು ದಾರ, ಆದ್ರೆ ಅವರು ಬಗ್ಸಿ ಕಟ್ಟಲ್ಲ, ಮುರ್ದೇ ಬಿಡ್ತಾರೆ ಆ ಧನಸ್ಸನ್ನ. ಎಲ್ರು ಅನ್ಕೊಂಡಿದ್ರೆ ಬೆಂಡ್ ಮಾಡಕ್ ಹೋದಾಗ ಮುರೀತು ಅಂತ, ಆದ್ರೆ ಅವರು ನಿಜವಾಗ್ಲೂ ಅದನ್ನ ಮುರಿದು ಬಿಡ್ತಾರೆ. ಯಾಕೆ ಅಂದ್ರೆ ಒಂದು ಹೆಣ್ಣಿನ ಜೀವನ ಅಂತಂದ್ರೆ ಈ ತರ ಒಂದು ಕಾಂಪಿಟೇಷನ್ಸ್, ಈ ತರ ಇಟ್ಟು ಒಂದು ಹೆಣ್ಣಿಗೆ ಮದುವೆ ಮಾಡೋದಲ್ಲ. ಆ ಹೆಣ್ಣಿಗೆ ಮನಸ್ಫೂರ್ತಿಯಾಗಿ ಅವಳು ಇಷ್ಟ ಪಡ್ಬೇಕು ಒಂದು ಗಂಡನ್ನ, ಆ ತರ ಇದ್ರೆ ಮಾತ್ರ ಮದುವೆ ಮಾಡ್ಬೇಕು. ಇದು ಒಂಥರ ಬಿಸ್ನೆಸ್ ತರ ಈ ತರ ಇರಬಾರ್ದು ಅಂತ ಅಂದ್ಬಿಟ್ಟು ಆಗಿನ ಕಾಲದಲ್ಲಿ ಅವ್ರಿಗೆ ಆ ತರ ಒಂದು ಹೆಣ್ಣಿನ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ರು. ಇದು ಅವಮಾನ ಹೆಣ್ಣಿಗೆ ಈ ತರ ಮಾಡೋದು. ಅವಳು ಏನು ಅವ್ನು ಹೆಂಗಿದ್ರು ಎಷ್ಟ್ ಕೆಟ್ಟವನಾದ್ರೂ ಹಾಗಾದ್ರೆ ಶಿವನ್ ಧನಸ್ಸು ಕಟ್ಟುಬಿಟ್ಟ ಅಂತಂದ್ರೆ ಮದ್ವೆ ಆಗ್ಬಿಡೋದಾ, ಆ ತರದ್ದು ಇಷ್ಟ ಇರ್ಲಿಲ್ಲ ಅವ್ರಿಗೆ. ಹಾಗಾಗಿ ಅವ್ರೇನ್ ಮಾಡಿದ್ರು, ಅದನ್ನ ಮುರ್ದೇ ಬಿಟ್ರು. ಅಲ್ಲಿಗ್ ಬಂದಾಗ್ಲೂ ಅವ್ರಿಗೆ ಸೀತೆಯನ್ನ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರಲ್ಲ. ಆದ್ರೆ ಈ ಜನಕ ಮಹಾರಾಜರು ಇವರ ಒಂದು ಆ ನಡೆ ನುಡಿ, ನಡ್ಕೊಳ್ತಿದ್ದಿದ್ ರೀತಿ, ಅವರ ಒಂದು ಸಂಸ್ಕಾರ, ಅದೆಲ್ಲ ತುಂಬಾ ಇಷ್ಟ ಆಗ್ಬಿಟ್ಟು ಅವ್ರಿಗೆ ಆಮೇಲೆ ಅವ್ರು ಕೊಟ್ಟಿದ್ದು ಇದು ಅದೇ ಅಲ್ವಾ, ಟಾಸ್ಕು ಅದೇನೆ ಇದ್ದಿದ್ದು, ಆ ಬಿಲ್ಲುನ ಯಾರು ಮುರಿತಾರೆ ಅಥವಾ ಯಾರು ಬೆಂಡ್ ಮಾಡ್ತಾರೋ ಅವ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ. ಸೊ ಹಾಗಾಗಿ ಶ್ರೀರಾಮರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ರಾಮರಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಅವ್ರು ತಕ್ಷಣ ಖಂಡಿತ ಒಪ್ಕೊಳ್ಳಲ್ಲ ಸೀತೆನ ಮದುವೆ ಆಗಕ್ಕೆ. ಅವ್ರು ಹೇಳ್ತಾರೆ, ಒಂದು ದಿನ ಫುಲ್ ಟೈಮ್ ಕೊಡ್ತಾರೆ ಸೀತೆಗೆ,
ನಾನು ಮುರ್ದೆ ಅಂತ ಮಾತ್ರಕ್ಕೆ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಆತರ ಬಲವಂತದಿಂದ ಮದ್ವೆ ಆಗ್ಬಾರ್ದು. ಅವಳು ಒಂದು ದಿನ ಟೈಮ್ ಕೊಡ್ತೀನಿ. ಅವಳು ಮನಸ್ಫೂರ್ತಿಯಾಗಿ ಅವಳು ಒಪ್ಪಿದ್ರೇನೆ, ಪ್ರೀತಿಯಿಂದ ಒಪ್ಪಿದ್ರೆ ಮಾತ್ರನೇ ನಾನು ಅವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ದಿನ ಟೈಮ್ ಕೊಟ್ಟು ಆಮೇಲೆ ಮದ್ವೆ ಆಗ್ತಾನೆ. ಅಂದ್ರೆ ಅಲ್ಲಿ ಎಷ್ಟು ರೆಸ್ಪೆಕ್ಟ್ ಇತ್ತು ಹುಡುಗಿರ್ ಮೇಲೆ ಅನ್ನೋದು, ಆ ಒಂದು ಬೇರೆಯವರ ವಿಚಾರಧಾರೆಗಳಿಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಅನ್ನೋದನ್ನು ನಾವ್ ಇಲ್ಲಿಂದ ಕಲಿಬಹುದು ಮಾಸ್ಟರ್ಸ್ ಈ ತರ. ಆಮೇಲೆ ನಾವ್ ಇನ್ನ ಒಂದ್ ನೋಡಿದೀವಿ ಎಲ್ಲಾರು, ಆ ಸೀತೆನ ಅವ್ರು ಅಪಹರಿಸ್ಕೊಂಡ್ ಹೋಗಿರ್ತಾರೆ ರಾವಣ. ಅಲ್ಲಿಂದ ವಾಪಸ್ ಕರ್ಕೊಂಡ್ ಬರುವಾಗ ಎಲ್ರು ಏನ್ ಹೇಳ್ತಾರೆ, ಸೀತೆ ರಾಮ ಕೇಳಿದ್ರು ಅಗ್ನಿ ಪರೀಕ್ಷೆ ಕೊಟ್ರು ಅಂತ, ಅದಕ್ಕೆ ಅಗ್ನಿಲಿ ಹಾರ್ತಾಳೆ ಸೀತೆ ಅನ್ನೋದು ಎಷ್ಟೋ ಜನ ಹೇಳಿರುವಂತಹದ್ದು, ನಮಗ್ ಗೊತ್ತಿರುವಂತದ್ದು. ಆದ್ರೆ ಅಲ್ಲಾಗಿದ್ದು ನಿಜವಾಗ್ಲೂ ಅದಲ್ಲ ಮಾಸ್ಟರ್ಸ್. ಅಲ್ಲಿ ಸೀತೆ ಏನ್ ಮಾಡ್ತಾಳೆ, 14 ವರ್ಷ ಕುತ್ಕೊಂಡು 14 ವರ್ಷ 14 ವರ್ಷ ರಾವಣನ ಹತ್ರ ಬಂದ 1 ವರ್ಷನೂ ಅವಳು ಸಂಪೂರ್ಣವಾಗಿ ಆ ತಪಸ್ಸು ಧ್ಯಾನ ಮಾಡ್ತಾ ಇರ್ತಾಳೆ ಅವಳು. ಆ ಧ್ಯಾನ ಮಾಡಿ ಮಾಡಿ ಏನಾಗಿರುತ್ತೆ, ಅವಳು ಆರ ಅಷ್ಟು ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಅವಳ ದೇಹ ಅನ್ನೋದು ಒಂದು ಅಗ್ನಿ ತರ ಆಗೋಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ರಾಮ ಯಾವಾಗ ಸೀತೆ ಎದುರುಗ್ ಬರ್ತಾನೆ, ಅವಳು ಅಲ್ಲಿವರೆಗೂ ಕಣ್ಣು ಬಿಟ್ಟಿರಲ್ಲ. ಸೊ ರಾಮ ಬಂದ ತಕ್ಷಣ ಅವಳು ಕಣ್ಣು ಬಿಡ್ತಾಳಲ್ಲ, ಆ ಒಂದು ಧ್ಯಾನದ ಪವರ್ ಏನಿದೆ, ಅದು ಆ ಆರ ಏನಿದೆ ಅದೊಂದು ಅಗ್ನಿ ತರ ಕಾಣುತ್ತೆ ಬೇರೆಯವರಿಗೆ. ಅಂದ್ರೆ ಅಷ್ಟು ಹೀಟು, ಅಷ್ಟು ಒಂದು ಆ ಧ್ಯಾನದ ಪ್ರಭಾವ ಅವಳ ಮೇಲಿರುತ್ತೆ. ಆ ಬಿಟ್ಟ ತಕ್ಷಣ ಅವಳ ಸುತ್ತು ಒಂದು ಆರ ಯಾವ ತರ ಕಾಣುತ್ತೆ, ಅದು ಅಗ್ನಿ ತರ ಕಾಣುತ್ತೆ ನೋಡಿದವ್ರಿಗೆ. ಹಾಗಾಗಿ ಎಲ್ರು ಏನ್ ಅನ್ಕೊಂತಾರೆ, ಲಕ್ಷ್ಮಣನೇ ಅಲ್ಲಿದ್ದು ಅವ್ರೇನ್ ಅನ್ಕೊಂತಾರೆ, ಅಗ್ನಿ ಪ್ರವೇಶ ಮಾಡಿದ್ರು ಸೀತೆ ಅಂತ ಅನ್ಕೊಂತಾರೆ. ಆದ್ರೆ ಅದು ಅಗ್ನಿ ಪ್ರವೇಶ ಅಲ್ಲ, ಅವಳು ಸುತ್ತ ಇದ್ದಿದ್ದ ಆರ ಅಷ್ಟು ಬೆಂಕಿ ತರ ಜ್ವಾಲೆ ತರ ಕಾಣ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಇದು ರಾಮನ್ ಮೇಲೆ ಬಂದಿರೋ ಆ ಬಾಂಡ, ಇದನ್ನು ಅವರು ಸೀತೆಯ ಪಾತಿವ್ರತ್ಯ ಚೆಕ್ ಮಾಡಕ್ಕೆ ಅಗ್ನಿ ಪ್ರವೇಶ ಮಾಡಕ್ಕೆ ಹೇಳಿದ್ರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದು ಅಲ್ಲ ಮಾಸ್ಟರ್ಸ್, ಇದಲ್ಲ ಇದ್ರರ್ಥ. ಈ ತರ ಅವಳೊಂದು ಆರ ಅಷ್ಟೇ ಅಲ್ಲಿ ಬೆಂಕಿ ತರ ಕಾಣುತ್ತೆ. ನೆಕ್ಸ್ಟ್ ಇನ್ನ ಒಂದು ಮತ್ತೆ ಇರೋದು, ವಾಲಿ ಸುಗ್ರೀವಂಗೆ ಹೆಲ್ಪ್ ಮಾಡ್ತಾರೆ. ಎಷ್ಟು ಒಂದು ಸ್ಟೆಪ್ ಬೈ ಸ್ಟೆಪ್ ಅಲ್ಲೂ ಅವ್ರು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ. ಮತ್ತೆ ಎಲ್ಲ ಕೇಳ್ಬೋದು, ರಾಮ ದೇವರೇ ಆಗಿದ್ದಾಗ ಯಾಕೆ ಇಷ್ಟೊಂದು ಕಷ್ಟಗಳು ಅನುಭವಿಸ್ಬೇಕಿತ್ತು? ದೇವ್ರಂದ್ರೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ಸರಿ ಮಾಡ್ಕೋಬೋದಿತ್ತು ಅವ್ರೇನೆ, ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ಸುಮಾರು ಜನ ಕೇಳ್ತಾರೆ. ಯಾಕೆ ಪಡ್ಬೇಕು ಅಂದ್ರೆ, ರಾಮ ದೇವ್ರ ತರ ಇಲ್ಲೆಲ್ಲೂ ಬಿಂಬಿಸ್ಕೊಂಡಿಲ್ಲ, ದೇವ್ರೇ ಇರಬಹುದು, ಆದ್ರೆ ಒಂದು ಕಾಮನ್ ಮ್ಯಾನ್ ತರ ಇದ್ರು ಅವ್ರು. ಯಾಕೆ ಅಂತಂದ್ರೆ, ಇಲ್ಲಿ ನಮಗೆ ಏನ್ ರಾಮಾಯಣದಲ್ಲಿ ತೋರಿಸ್ತಾ ಇದೆ ಅಂದ್ರೆ, ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲೂನು ಇಷ್ಟೆಲ್ಲ ಕಷ್ಟಗಳು ಇದ್ದೇ ಇರುತ್ತೆ. ಒಬ್ರಿಗೆ ಎಲ್ಲ ಇರುತ್ತೆ ಅಂತಲ್ಲ, ಒಬ್ಬೊಬ್ರಿಗೆ ಒಂದೊಂದ್ ತರ ಕಷ್ಟಗಳು ರಿಲೇಟೆಡ್ ಟು ರಾಮಾಯಣ. ಇಲ್ಲಿ ರಾಮಂದೇನಿದೆ ಅದಕ್ಕೆ ರಿಲೇಟ್ ಆಗಿರುವಂತಹ ಕಷ್ಟಗಳು ಒಬ್ಬೊಬ್ರಿಗೂ ಒಂದೊಂದು ಇರುತ್ತೆ. ಹಾಗಾಗಿ ಆ ತರ ಕಷ್ಟಗಳು ಬಂದಾಗ ಹೇಗೆ ಧೈರ್ಯದಿಂದ ಮುನ್ನುಗ್ಗಬೇಕು, ಯಾವ ತರ ನಾವು ಮುಂದೆ ಯೋಚನೆ ಮಾಡ್ಬೇಕು ಗೊತ್ತಾಗ್ಲಿ ಎಲ್ಲರಿಗೂ ಅನ್ನೋದಕ್ಕೆ ರಾಮ ಏನ್ ಮಾಡಿದ್ರು, ಅವರ ಒಂದು ಶಕ್ತಿಯಿಂದ ಅದನ್ನ ಯಾವ್ದನ್ನು ಇದು ಮಾಡ್ಕೊಳ್ಳಿಲ್ಲ, ಸಾಲ್ವ್ ಮಾಡ್ಕೊಳ್ಳಿಲ್ಲ, ಕೇವಲ ಯುಕ್ತಿಯಿಂದ ಮಾತ್ರನೇ ಮಾಡ್ಕೊಂಡ್ರು. ಯಾಕೆಂದ್ರೆ ಅದು ಬೇರೆಯವರಿಗೆ ಸಹಾಯ ಮಾಡ್ಲಿ ಏನು ಅಂತ ಅಂತಂದ್ಬಿಟ್ಟು. ಇಲ್ಲಿ ವಾಲಿ ಸುಗ್ರೀವನ ಕತೆ ನೋಡಿದಾಗ, ವಾಲಿನ ಹಿಂದ್ಗಡೆಯಿಂದ ಕೊಂದ, ಅದು ತಪ್ಪು, ಮರೆಯಲ್ಲಿ ನಿಂತು ಕೊಂದ ಅನ್ನೋ ಒಂದು ಅಪವಾದಗಳು ಬಂದಿರುತ್ತೆ. ಅದ್ರಲ್ಲಿ ನಿಜವಾಗ್ಲೂ ನಡೆದಿದ್ದು ಏನು, ವಾಲಿದು ಯಾವ ತರ ಎನರ್ಜಿ ಇತ್ತು ಅಂದ್ರೆ, ಯಾರು ಒಬ್ಬ ಮನುಷ್ಯ ವಾಲಿ ಎದುರಿಗೆ ನಿಂತ್ರೆ, ಒಂದು 10 ಮಿನಿಟ್ಸ್ ವಾಲಿ ಎದುರಿಗೆ ನಿಂತ್ರೆ ಅವನಲ್ಲಿರೋ ಎಲ್ಲ ಶಕ್ತಿಗಳನ್ನೂನು ವಾಲಿ ಹೀರ್ಕೊಂಡ್ಬಿಡ್ತಾ ಇರ್ತಾರೆ. ಅಂತ ಒಂದು ಒಂದು ಪವರ್ ಅವ್ರಿಗಿತ್ತು. ಸೊ ಹಾಗಾಗಿ ಸುಗ್ರೀವ ಇದನ್ನ ಹೇಳಿರ್ತಾರೆ, ಈ ತರ ಪವರ್ ಇದೆ, ಹಂಗಾಗಿ ನೀ ಎದುರಿಗೆ ನಿಂತ್ಕೋಬಾರ್ದು ಅಂತ ಅಂದ್ಬಿಟ್ಟು. ಹಾಗಾಗಿ ಸೈಡಿಗೆ ನಿಂತ್ಕೊಂಡು ಮತ್ತೆ ಬೆನ್ನಿಂದ ಏನು ಅವ್ರು ಹಾಕ್ಲಿಲ್ಲ, ಬೆನ್ನಿಂದ ಬಿಡ್ಲಿಲ್ಲ ಅವರು, ಎದುರಿಗೇನೆ ಮರೆಯಲ್ಲಿ ನಿಂತ್ಕೊಂಡೇ ಡೈರೆಕ್ಟ್ ಆಗೇ ಮಾಡಿದ್ದು. ಯಾಕೆ ಇದನ್ನ ಹೇಳಿದಾರೆ ನಮಗೆ ಅಂದ್ರೆ, ಇಲ್ಲಿ ಅವರ ಒಂದು ಚಾಕಚಕ್ಯತೆ, ಆ ಚಾಣಕ್ಷತನ, ಅಲ್ಲಿ 1 ಸೆಕೆಂಡ್ ಅಲ್ಲಿ ಕರೆಕ್ಟ್ ಆಗಿ ಗುರಿ ಇಟ್ಟು ಮುಂದ್ಗಡೆಯಿಂದಾನೇನೆ ಆ ಒಂದು, ಅಂದ್ರೆ ಅವ್ರು ಸ್ವಲ್ಪ ಹೊತ್ತು ನೋಡಿದ್ರೆ ಆ ಎನರ್ಜಿ ಅವ್ರಿಗೆ ಹೋಗ್ತಾ ಇದ್ದಿದ್ದು ವಾಲಿಗೆ. ಇವ್ರು ಎಷ್ಟು ಕ್ವಿಕ್ ಆಗಿ, ಎಷ್ಟು ಅವೇರ್ನೆಸ್ ಇಂದ ಇದ್ದು ಚಕ್ ಅಂತ ಅವ್ರ ಮೇಲೆ ಆ ಬಾಣವನ್ನ ಬಿಟ್ಬಿಡ್ತಾರೆ. ಅದು ಹೆದರ್ಕೊಂಡು ಇನ್ಯಾವುದೋ ಒಂದು ಇದಕ್ಕೆ ಮರೆಯಿಂದ ನಿಂತು ಸಾಯಿಸಿಲ್ಲ. ಆ ಅವೇರ್‌ನೆಸ್ ನಾವು ಯಾವಾಗ್ಲೂ ನಮ್ಮಲ್ಲಿ, ಆ ರಾಮನ ನೋಡ್ದಾಗೆಲ್ಲ ನಮ್ಮಲ್ಲೂ ಸಹ ಅವೇರ್‌ನೆಸ್ ಅನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಅವೇರ್‌ನೆಸ್ ಅಲ್ಲಿ ಇರ್ಬೇಕು ಅನ್ನೋದನ್ನ ನಾವಿಲ್ಲಿ ಕಲಿಬೇಕು ಮಾಸ್ಟರ್ಸ್. ಸೊ ಈ ತರ ಎಷ್ಟೋ ಒಂದು ಇಲ್ಲಿ ರಾಮರಿಂದ ಕಲಿಬೇಕಾಗಿರೋದು ಸಾಕಷ್ಟು ಇದೆ ಮಾಸ್ಟರ್ಸ್ ಇಲ್ಲಿ. ನೆಕ್ಸ್ಟ್ ಆ ವಿಭೀಷಣ ಬಂದಾಗ, ಆ ರಾಮನ ಇಲ್ಲಿ ರಾವಣನ ಬಿಟ್ಟು ವಿಭೀಷಣ ಬಂದಾಗ ಇವ್ರ ಸೇನೆಗೆ ಸೇರ್ತೀನಿ ಅಂತ ರಾಮ ಯಾರ್ದು ಒಂದು ಒಪಿನಿಯನ್ ಕೇಳ್ದೆ ಅವರು ಸೇರಿಸ್ಕೋಬಹುದಿತ್ತು. ಆದ್ರೆ ಅವ್ರಂಗ್ ಮಾಡ್ಲಿಲ್ಲ. ಅಲ್ಲೂ ಸಹ ಅವರ ಸೇನೆಯಲ್ಲಿದ್ದ ಎಲ್ಲರ ಅಭಿಪ್ರಾಯನೂ ಕೇಳಿದ್ರು, ಈ ತರ ವಿಭೀಷಣ ಬರ್ತಾ ಇದಾರೆ, ನಮ್ ಕಡೆ ಸೇರಿಸ್ಕೋಬಹುದಾ ಅಂತ. ಯಾಕೆ, ಇದ್ರಲ್ಲಿ 2 ಅರ್ಥ.
ನಾವ್ ಏನ್ ನೋಡ್ಕೋಬಹುದು ಇಲ್ಲಿ ಅಂದ್ರೆ ಒಂದು ಕುಟುಂಬ ಅಂದಾಗ ನಾವಿಲ್ಲಿ ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ಇರ್ತೀವಿ. ಏನೇ ಒಂದು ಮೇಜರ್ ಡಿಸಿಷನ್ ತಗೋಬೇಕಂದಾಗ ಎಲ್ರಿಗೂ ನಾವು ಬೆಲೆ ಕೊಡ್ಬೇಕು. ಎಷ್ಟೋ ಜನ ನಮ್ಗಿನ್ನ ಇನ್ನ ತಿಳ್ಕೊಂಡಿರೋರು ಇರ್ಬೋದು. ನಾವೇನ್ ಅನ್ಕೋತೀವಿ ಎಲ್ಲ ನಮ್ಗೆ ಗೊತ್ತು ಅನ್ನೋ ಇದ್ರಲ್ಲಿ ಇರ್ತೀವಿ. ಆದ್ರೆ ಯಾವಾಗ ನಾವು ಕುಟುಂಬದಲ್ಲಿರೋರೆಲ್ಲಾ ಕೂತ್ಕೊಂಡು ಒಂದು ಪ್ರಾಬ್ಲಮ್ ಇದ್ದಾಗ ಡಿಸ್ಕಷನ್ ಮಾಡ್ಕೊಂಡು ಡಿಸಿಷನ್ ತಗೊಳ್ತೀವಿ, ನಮ್ಮಲ್ಲಿರುವ ಆ ಒಂದು ಸಂಬಂಧಗಳು ಇನ್ನು ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಅಲ್ಲದೆ ಒಬ್ರಿಂದ ಒಬ್ರು ಹೇಳೋ ಸಜೆಷನ್ಸ್ ಚೆನ್ನಾಗಿರ್ಬೋದು, ನಮಗಿನ್ನ ಅವ್ರಿನ್ನ ಚೆನ್ನಾಗೂ ಹೇಳಿರ್ಬೋದು. ಈ ಒಂದು ಪಾಠ ನಾವು ಅಲ್ಲಿ ಕಲಿಬೋದು. ಅಲ್ಲಿ ರಾಮಂಗ್ ಗೊತ್ತು ತಗೊಳ್ಬೋದು ವಿಭೀಷಣನ ಅಂತ ಗೊತ್ತು, ಆದ್ರೂ ಎಲ್ಲರನ್ನೂ ಕೇಳ್ತಾರೆ. ಎಲ್ಲರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಂಗಾಗುತ್ತೆ. ಅಲ್ಲಿ ಏನಾಯ್ತು, ಕೇಳಿದ್ದು ಒಳ್ಳೇದಾಯ್ತು. ಅಲ್ಲೇನಾಯ್ತು, ಸುಗ್ರೀವ ಏನಂತ, ವಿಭೀಷಣನ ಸೇರಿಸ್ಕೋಬಾರ್ದು ಅಂತ ಹೇಳ್ದ. ಯಾಕೆ ಅಂತಂತಂದ್ರೆ ಅಣ್ಣನ ಸ್ವಂತ ಅಣ್ಣನ್ನೇ ಮೋಸ ಮಾಡ್ ಬಂದಿದ್ದಾನೆ. ಅದ್ ಹೆಂಗ್ ಸೇರಿಸ್ಕೊಳ್ತೀಯ, ಯಾವ ನಂಬಿಕೆ ಮೇಲೆ ಸೇರಿಸ್ಕೊತೀಯ, ನಾಳೆ ದಿನ ನಿಂಗೂ ಮೋಸ ಮಾಡ್ಬೋದು ಅಂತ. ಅವಾಗ ನಗು ಬರುತ್ತೆ ರಾಮಂಗೆ ಮನ್ಸಲ್ಲೇ. ಯಾಕೆ, ಇವನು ಅದೇ ಮೋಸದಿಂದ ವಾಲಿ ವೀಕ್ನೆಸ್ ಎಲ್ಲ ಹೇಳಿ ಅವನು ತನ್ನ ಅಣ್ಣನ್ನ ಕೊಲ್ಲೋ ತರ ಮಾಡ್ದ. ಅಂತವನು ಮತ್ತೆ ವಿಭೀಷಣನ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ಅಸೂಯೆ ಅನ್ನೋದು ಸುಗ್ರೀವಂಗೆ ಇತ್ತು. ಯಾಕೆಂದ್ರೆ ರಾವಣನ್ ನಂತರ ಆ ಒಂದು ಲಂಕಾ ಪಟ್ಟಣ ಏನಿತ್ತು ಅದು ಸುಗ್ರೀವಂಗೆ ಬರ್ಬೇಕು ಅನ್ನೋ ಒಂದು ಆಸೆ. ಅದು ಶ್ರೀರಾಮರ್ಗೆ ಅದು ಅರ್ಥ ಆಯ್ತು. ಮನಸ್ಸಲ್ಲೇ ನಕ್ಕೊಂತಾರ ಅವ್ರು, ಹೇಗಿರ್ತಾರಲ್ವಾ, ಎಲ್ಲರಿಗೂ ಆ ಆಸೆ ಅನ್ನೋ ಒಂದು ಯಾವ ತರ ಇರುತ್ತೆ ಅನ್ನೋದು. ಸೊ ಹಾಗಾಗಿ ಇಲ್ಲಿ ನಿಸ್ವಾರ್ಥದಿಂದ ಎಲ್ಲಿ ಧರ್ಮ ಹಾಳಾಗ್ತಾ ಇರುತ್ತೆ, ಆ ಧರ್ಮ ಸಂಸ್ಥಾಪನೆ ಎಲ್ಲಿ ಬೇಕಾಗಿರುತ್ತೆ, ಅಲ್ಲೆಲ್ಲಾನು ರಾಮನ ಪ್ರವೇಶ ಇದ್ದೇ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಆ ಒಂದೊಂದು ಸಿಚುಯೇಷನ್ ರಾಮಾಯಣ ನಮ್ಗೆಲ್ಲ ಗೊತ್ತೇ ಇದೆ. ಯಾವ ಸಿಚುಯೇಷನ್ ಯಾವ ತರ ಟ್ಯಾಕಲ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ತಾ ನಾವು ಅದನ್ನ ಅಳವಡಿಸ್ಕೊಳ್ತಾ ಹೋಗ್ಬೇಕು ಮಾಸ್ಟರ್ಸ್. ಮತ್ತೆ ಸೀತೆ ಪ್ರೆಗ್ನೆಂಟ್ ಆಗಿದ್ದ ಕಾಡಿಗೆ ಬಿಟ್ಬಿಟ್ರು, ಕರುಣೆನೇ ಇಲ್ಲ ಅಲ್ಲಿ ಅಂತ ಅನ್ಕೊಂಡ್ರು. ಆದ್ರೆ ಖಂಡಿತ ಅದು ಸುಳ್ಳು. ಅಲ್ಲಿ ಆ ಕಾಡಿಗೆ ಹೋಗುವಾಗ ಸೀತಾಯಣ ಓದ್ದಾಗ ನಮಗೆಲ್ಲ ಗೊತ್ತಾಯ್ತು ಯಾಕೆ ಕಾಡಿಗೆ ಹೋದ್ಲು ಸೀತೆ ಅಂತಂದ್ಬಿಟ್ಟು. ತನ್ನ ಮಕ್ಕಳನ್ನ ಆ ಪ್ರಕೃತಿಲಿ ಬೆಳೆಸಬೇಕು ಅನ್ನೋ ಒಂದು ಇದ್ರಿಂದ ಅವಳೇ ಆಸೆ ಪಟ್ಟು ಹೋಗ್ತಾಳೆ. ಆದ್ರೂ ಆ ಟೈಮಲ್ಲಿ ರಾಮನನು ಹೋಗಕ್ಕೆ ರೆಡಿ ಇರ್ತಾರೆ ಸೀತೆ ಜೊತೆ, ನಾನ್ ಹೋಗ್ತೀನಿ ಅವ್ರ ಜೊತೆ ಅಂತ. ಆದ್ರೆ ಪ್ರಜೆಗಳು ಬಿಡಲ್ಲ ಅವ್ರನ್ನ. ಯಾಕೆಂದ್ರೆ ಇಷ್ಟು ದಿನಾನು ಇರ್ಲಿಲ್ಲ ನೀವು ಇಲ್ಲಿ, ಮತ್ತೆ ನೀವು ಬಿಟ್ಟೋದ್ರೆ ಮತ್ತೆ ಶತ್ರುಗಳಿಂದ ಆಕ್ರಮಣ ಆಗುತ್ತೆ, ಮತ್ತೆ ನಮ್ಮ ರಾಜ್ಯ ಪರಿಪಾಲನೆ ಮಾಡಕ್ಕೆ ಯಾರು ಇರಲ್ಲ. ರಾಜನಿಲ್ದಿರುವ ರಾಜ್ಯ ಹೇಗಿರುತ್ತೆ ಗೊತ್ತೇ ಇದೆ ನಿಮಗೆ. ಹಾಗಾಗಿ ದಯವಿಟ್ಟು ನೀವು ಹೋಗ್ಬೇಡಿ ಅಂತ ರಾಮನ ಹೋಗಕ್ಕೆ ಬಿಡಲ್ಲ. ಆವಾಗ ಸೀತೆ ಇಲ್ಲ ನಾನು ಹೋಗ್ಲೇಬೇಕು, ನಮ್ಮ ಮಕ್ಳನ್ನ ಆ ಒಂದು ಪರಿಸರದಲ್ಲಿ ಬೆಳೆಸ್ಬೇಕು ಅಂತ ಸೀತೆನೆ ಇಷ್ಟಪಟ್ಟು ಮಕ್ಳ ಜೊತೆ ಹೋಗ್ತಾಳೆ ಹೊರತು ರಾಮ ಯಾವತ್ತು ಸೀತೆನ ಆ ಒಂದು ಏನು ಅವ್ರ ಮೇಲೆ ಒಂದು ಅವಮಾನ ಮಾಡಿ ಅಥವಾ ಒಂದು ಪರೀಕ್ಷೆಗೆ ಗುರಿಪಡಿಸಿ ಕಳಿಸಿಲ್ಲ ಮಾಸ್ಟರ್ಸ್ ಅಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಪಿತೃವಾಕ್ಯ ಪರಿಪಾಲನೆ ಅನ್ನೋದು ನಾವು ರಾಮನ ನೋಡಿ ಕಲಿಬೇಕು ಅಂತ ಹೇಳ್ತೀವಿ. ಇಲ್ಲಿ ಪಿತೃ ಅಂತಂದ್ರೆ ನಾವು ಎರಡ್ ತರ ಅರ್ಥ ಮಾಡ್ಕೋಬೇಕು. ಯಾವಾಗ ಅಲ್ಲಿ ರಾಮನ ಕರೆದು ಬಿಟ್ಟು ಆ ಒಂದು ಅರಮನೆಯಲ್ಲಿ ಪಟ್ಟಾಭಿಷೇಕದ ಎಲ್ಲಾ ವ್ಯವಸ್ಥೆಗಳು ನಡೀತಾ ಇರುತ್ತೆ, ಎಲ್ರು ಖುಷಿಯಾಗಿ ಇರುವಂತಹ ಸಮಯದಲ್ಲಿ ಒಂದು ಸಲಿ ಏನೋ ಒಂದು ಅಘಾತವಾದ ನ್ಯೂಸ್ ರಾಮ ಕೇಳ್ಬೇಕಾಗುತ್ತೆ, ನೀನು ಅಜ್ಞಾತವಾಸಕ್ಕೆ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಅವಾಗ ರಾಮಂಗೆ ನಿಜವಾಗ್ಲೂ ಬೇಜಾರಾಗ್ಲಿಲ್ಲ. ಒಂದು ಸೆಕೆಂಡ್ ಈ ತರ ಕಣ್ಣು ಮುಚ್ಕೊಂಡ್ರಷ್ಟೇ ಅವರು. ಕಣ್ಣು ಮುಚ್ಚಿದ ತಕ್ಷಣ ಅವ್ರಿಗೆ ಏನಾಯ್ತು, ಅವರ ಪೂರ್ಣಾತ್ಮದ ಜೊತೆ ಅವರು ಕನೆಕ್ಟ್ ಆಗ್ತಾರೆ. ಪೂರ್ಣಾತ್ಮ ಜೊತೆ ಕನೆಕ್ಟ್ ಆದ ತಕ್ಷಣ ಅವ್ರಿಗೆ ಏನ್ ಮೆಸೇಜ್ ಬರುತ್ತೆ, ನೀನ್ ಇಲ್ಲಿ ಬಂದಿರೋದು ಪಿತೃವಾಕ್ಯ ಪರಿಪಾಲನೆ ಕರೆಕ್ಟು, ನೀನ್ ಮಾಡ್ಲೇಬೇಕು, ಕಾಡಿಗೆ ಹೋಗ್ಲೇಬೇಕು. ಯಾಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಅಧರ್ಮ ಜಾಸ್ತಿ ಆಗ್ತಾ ಇದೆ, ಆ ಧರ್ಮ ಪರಿಪಾಲನೆಗೋಸ್ಕರ ನೀನು ಹೋಗ್ಲೇಬೇಕು ಅನ್ನುವಂತಹದ್ದು ಒಂದು ಮೆಸೇಜ್ ಅವರಿಗೆ ಸಿಗುತ್ತೆ ಕಣ್ಣು ಮುಚ್ಚಿದ ತಕ್ಷಣ ಅವರ ಜೀವನದ ಉದ್ದೇಶ ಸಹ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಎರಡು ತರ ಪಿತೃವಾಕ್ಯ ಪರಿಪಾಲನೆ ಆಯ್ತು. ಒಂದು ದಶರಥ ಹೇಳ್ತಾರೆ ಅಂತಾನೂ ಬಂದ್ರು, ಇನ್ನೊಂದು ನಿಜವಾದ ಪಿತೃ ಯಾರು, ಆ ಪೂರ್ಣಾತ್ಮ. ಸೊ ಪೂರ್ಣಾತ್ಮನ ಕನೆಕ್ಟ್ ಆಗಿ ಅವರು ಈ ಒಂದು ಕೆಲ್ಸಕ್ಕೆ ಬಂದ್ರು, ಅಂದ್ರೆ ಆ ಮನೆ ಬಿಟ್ಟು ಈ ಒಂದು ವನವಾಸಕ್ಕೆ ಬಂದ್ರು ಮಾಸ್ಟರ್ಸ್. ಹಾಗಾಗಿ ಇಲ್ಲಿ ಏನ್ ಇಂಪಾರ್ಟೆನ್ಸ್, ಧ್ಯಾನದ ಇಂಪಾರ್ಟೆನ್ಸ್ ಏನು, ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಪೂರ್ಣಾತ್ಮನ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋದು. ಅಂದ್ರೆ ನಮ್ಗೆ ಎಲ್ಲಿ ಯಾವಾಗ ಏನ್ ಡಿಸಿಷನ್ ತಗೊಳಕ್ ಗೊತ್ತಾಗಲ್ಲ ಅಂದಾಗ ಧ್ಯಾನದಲ್ಲಿ ಕೂತಿದ್ದಾಗ ನಮ್ಗೆ ಎಷ್ಟೋ ಡಿಸಿಷನ್ಸ್ ತಗೊಳಕ್ಕೆ ಈಸಿ ಆಗುತ್ತೆ. ಯಾಕೆಂದ್ರೆ ನಾವಲ್ಲಿ ನಮ್ಮ ಆತ್ಮದ ಜೊತೆ ಪೂರ್ಣಾತ್ಮದ ಜೊತೆ ಕನೆಕ್ಟ್ ಆಗ್ತೀವಿ ಮಾಸ್ಟರ್ಸ್. ಹಾಗಾಗಿ ಧ್ಯಾನಕ್ಕೂ ರಾಮನಿಗೂ ಸಹ ತುಂಬಾನೇ ಲಿಂಕ್ ಇದೆ ಮಾಸ್ಟರ್ಸ್ ಇಲ್ಲಿ. ಮತ್ತೆ ಇಲ್ಲಿ ಯಾವಾಗ್ಲೂ ಅಷ್ಟೇ ನಮ್ಮ ಈ ಒಂದು ಇನ್ನ ರಾಮಾಯಣ ಅಂತಂದ ತಕ್ಷಣ ಆತ್ಮಾಯಣ ಅಂತಾನೆ ಅನ್ಬೋದು. ಅಂದ್ರೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದೆ. ರಾಮ ಅಂದ್ರೇನೆ ಆತ್ಮ ಅಂತಾನೆ ಹೇಳ್ಬೋದು ಮಾಸ್ಟರ್ಸ್. ರಾಮಾಯಣ ಅಂದ್ರೆ ಆತ್ಮಾಯಣ, ರಾಮಾಯಣದ ವಿಶಿಷ್ಟತೆನೆ ಆತ್ಮಾಯಣ. ಇಲ್ಲಿ ರಾಮ ಆತ್ಮ ಅನ್ನೋದು ಲೆಕ್ಕ. ರಾಮ ಆತ್ಮಕ್ಕೆ ಪ್ರತೀಕ, ಕೃಷ್ಣ
ಜ್ಞಾನಕ್ಕೆ ಪ್ರತೀಕ ಅಂತಾನೆ ಹೇಳ್ತಾರೆ. ಸೊ ಹಾಗಾಗಿ ಮಾಸ್ಟರ್ಸ್ ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿ ಇಲ್ಲಿ ರಾಮ ಸೀತೆನ ನೋಡಿದಾಗ ಇಲ್ಲಿ ರಾಮ ಹೇಗೆ ಆತ್ಮಕ್ಕೆ ಪ್ರತೀಕ, ಸೀತೆ ಧ್ಯಾನಕ್ಕೆ ಪ್ರತೀಕ ಮಾಸ್ಟರ್ಸ್. ಇಲ್ಲಿ ಸೀತೆ ಆತ್ಮದ ಶಕ್ತಿ, ಈ ಆತ್ಮಕ್ಕೆ ಏನ್ ಬೇಕು, ಶಕ್ತಿ ಬೇಕು. ಆ ಆತ್ಮಕ್ಕೆ ಶಕ್ತಿ ಕೊಡೋಳೆ ಸೀತೆ. ಅಲ್ಲಿಗೆ ಸೀತೆ ಏನ್ರ ಪ್ರತೀಕ, ಆ ಆತ್ಮಕ್ಕೆ ಶಕ್ತಿ ಕೊಡುವವಳು. ಧ್ಯಾನ, ನಾವು ಧ್ಯಾನ ಮಾಡಿದ್ರೇನೆ ತಾನೇ ನಮ್ಮ ಆತ್ಮಕ್ಕೆ ಶಕ್ತಿ ಸಿಗೋದು. ಹಾಗೆ ಇಲ್ಲಿ ರಾಮ ಆತ್ಮಕ್ಕೆ ಪ್ರತೀಕ ಆದ್ರೆ ಸೀತೆ ಶಕ್ತಿಗೆ ಪ್ರತೀಕ. ಆ ಒಂದು ಆತ್ಮಕ್ಕೆ ಶಕ್ತಿ ನೀಡುವವಳು ಅಂದ್ರೆ ಅವಳು ಧ್ಯಾನಕ್ಕೆ ಪ್ರತೀಕ ಇಲ್ಲಿ. ನೆಕ್ಸ್ಟ್ ಹನುಮಂತ ಏನು, ನಮ್ಮೆಲ್ಲರಿಗೂ ಶ್ವಾಸದ ಕಡೆ ಗಮನ ಇಡ್ತಾ ನಾವು ಧ್ಯಾನ ಮಾಡ್ತೀವಿ. ಅಂದ್ರೆ ಹನುಮಂತ ಅನ್ನೋನು ಈ ಧ್ಯಾನದ ವಿಧಾನವನ್ನ ಹೇಳ್ಕೊಡುವಂತಹ, ಅಂದ್ರೆ ಧ್ಯಾನದ ವಿಧಾನಕ್ಕೆ ಪ್ರತೀಕ ಹನುಮಂತ. ವಾಯುಪುತ್ರ ಅಂತ ನಾವು ಕರಿತೀವಿ. ಅಲ್ಲಿ ಹನುಮಂತ ಅಂದಾಗ ನಮಗೆ ಧ್ಯಾನವನ್ನ ತಿಳಿಸಿಕೊಡುವವನು, ನಮ್ಮ ಶ್ವಾಸದ ಇಂಪಾರ್ಟೆನ್ಸ್ ತಿಳಿಸಿಕೊಡುವವನು ಹನುಮಂತ. ಇಷ್ಟು ರಿಲೇಟೆಡ್ ಇದೆ ಈ ರಾಮಾಯಣದ ಪ್ರತಿಯೊಂದು ಕ್ಯಾರೆಕ್ಟರ್ಸು ನಮ್ಮ ಧ್ಯಾನಕ್ಕೆ ಸಾಕಷ್ಟು ರಿಲೇಟೆಡ್ ಆಗಿದೆ ಮಾಸ್ಟರ್ಸ್. ನೆಕ್ಸ್ಟ್ ಲಕ್ಷ್ಮಣ. ಲಕ್ಷ್ಮಣ ಏನಕ್ಕೆ ಪ್ರತೀಕ, ಬುದ್ಧಿ. ನಮ್ಮ ಬುದ್ಧಿಗೆ ಪ್ರತೀಕ ಅಂದ್ರೇನೆ ಲಕ್ಷ್ಮಣ. ಅಲ್ಲಿ ಯಾವಾಗ್ಲೂ ಬುದ್ಧಿ ಯಾರ್ ಜೊತೆ ಇರ್ಬೇಕು, ಬುದ್ಧಿ ಎಲ್ಲಿರುತ್ತೆ, ನಮ್ಮ ಆತ್ಮದ ಜೊತೆ ಯಾವಾಗ್ಲೂ ಬುದ್ಧಿ ಇರ್ಬೇಕಲ್ವಾ. ನಾನಂತಂದ್ರೆ ನಾವೇನ್ ಹೇಳ್ತೀವಿ, ದೇಹ, ಮನಸ್ಸು, ಬುದ್ಧಿ, ಆತ್ಮ. ಆತ್ಮಕ್ ಹತ್ರ ಇರೋದು ಯಾವ್ದು, ಬುದ್ಧಿ. ಸೊ ಅದಕ್ಕೆ ಆತ್ಮ ಅಂದ್ರೆ ರಾಮ, ರಾಮನ್ ಜೊತೆ ಯಾವಾಗ್ಲೂ ಯಾಕಿರ್ತಾನೆ ಲಕ್ಷ್ಮಣ ಅಂದ್ರೆ ಬುದ್ಧಿಯ ಪ್ರತೀಕ. ಆತ್ಮ ಎಲ್ಲಿರುತ್ತೋ ಅಲ್ಲಿ ಬುದ್ಧಿ, ರಾಮ ಎಲ್ಲಿರ್ತಾರೋ ಅಲ್ಲಿ ಜೊತೆಯಲ್ಲಿ ಲಕ್ಷ್ಮಣ ಇರ್ತಾರೆ ಅಂತ ಇಲ್ಲಿ ನಾವು ತಿಳ್ಕೊಬೇಕು ಮಾಸ್ಟರ್ಸ್. ನೆಕ್ಸ್ಟ್ ಅಶೋಕವನ. ನಾವೆಲ್ಲರೂ ಏನ್ ಅನ್ಕೊಂತೀವಿ, ಅಶೋಕವನ ಅಂತಂತಂದ್ರೆ ಅಶೋಕವನದಲ್ಲಿ ಸೀತೆ ಕೂತ್ಕೊಂಡು ಅಳ್ತಾನೆ ಇರ್ತಾಳೆ ಯಾವಾಗ್ಲೂ ಅಂತ ಅನ್ಕೋತೀವಿ. ಆದ್ರೆ ಖಂಡಿತ ಅಲ್ಲ. ಆ ಶೋಕವನ ಅಂದ್ರೆ ಶೋಕ ಅಂದ್ರೆ ಏನು, ಅಳೋದು. ಶೋಕವೇ ಇಲ್ಲದಿರುವಂತಹ ವನ ಅಶೋಕವನ. ಅಶೋಕ ವೃಕ್ಷ ನೀವೇನ್ ತಗೊಂಡ್ರು ಅಷ್ಟೇ, ಅಲ್ಲಿ ಶೋಕನೇ ಇಲ್ಲ. ಅವಳು ಯಾವತ್ತೂ ಹತ್ತಿಲ್ಲ. ಸೀತಾದೇವಿ ಅಲ್ಲಿ ರಾವಣನ ಹತ್ರ ಇದ್ದಾಗ ಒಂದೇ ಒಂದು ದಿನಾನೂ ಅವಳು ಅಳ್ಳಿಲ್ಲ, ಹತ್ತಿಲ್ಲ. ಅವಳಲ್ಲಿ ಇದ್ದಷ್ಟು ದಿನಾನು ಧ್ಯಾನ ಮಾಡ್ಕೊಂಡೇ ಕೂತಿದ್ದಾಳೆ. ಅಲ್ಲ ಅವನಿಂದ ಒಂದು ನೀರು, ಅಲ್ಲಿರೋಷ್ಟು ದಿನ ಅಲ್ಲಿನ ನೀರಾಗ್ಲಿ ಅಲ್ಲಿನ ಫುಡ್ ಆಗಿ ಯಾವ್ದು ಅವಳು ಸೇವಿಸ್ಲಿಲ್ಲ. ಯಾಕೆಂದ್ರೆ ಆ ನೆಗೆಟಿವಿಟಿ, ಅಲ್ಲಿ ಏನಾದ್ರು ತಿಂದು ಕುಡಿದು ಮಾಡಿದ್ರೆ ಅದೊಂದು ಪ್ರಪಂಚ, ಮಾಯಾ ಪ್ರಪಂಚ. ಅಲ್ಲಿ ರಾವಣನ ಆ ಏನಿದೆ ಆ ಪ್ರಪಂಚ, ಅಲ್ಲಿ ಏನು ತಿಂದು ಏನು ಕುಡಿದ್ರು ಎಲ್ರೂ ಗೊತ್ತಿಲ್ದೇನೆ ಅವ್ರಿಗೆ ಪರವಶವಾಗ್ಬಿಡ್ತಾರೆ. ಹಾಗಾಗಿ ಅವಳಲ್ಲಿ ಇದ್ದಷ್ಟು ದಿನಾನು ಒಂದು ಹನಿ ನೀರು ಕುಡಿಲಿಲ್ಲ, ಏನು ತಿನ್ಲೂ ಇಲ್ಲ. ಅವಳು ಬರೀ ಧ್ಯಾನ 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 ಅಷ್ಟೇ ಮಾಡ್ತಾ ಇದ್ದು, ಅಳ್ಳೂ ಇಲ್ಲ ಅವಳು. ಹಾಗಾಗಿ ಆ ವನ ಏನು, ಅಶೋಕವನ ಅಂದ್ರೆ ಯಾವತ್ತೂ ಅಲ್ಲಿ ಶೋಕವೇ ಇಲ್ಲ ಅಂತಹ ಒಂದು ವನ ಅದು ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಆ ಇದನ್ನ. ನೆಕ್ಸ್ಟ್ ಇಲ್ಲಿ ರಾವಣನ ಫ್ಯಾಮಿಲಿಗೆ ಮತ್ತೆ ಬಂದಾಗ, ರಾವಣನ ಕತೆ ಬಂದಾಗ, ರಾವಣ, ಕುಂಭಕರ್ಣ, ವಿಭೀಷಣ, ರಾಮ, ಇವರಿಷ್ಟು ನಾವು ತಗೊಂಡಾಗ ಇಲ್ಲಿ ಅಷ್ಟೇ ಎಷ್ಟು ಚೆನ್ನಾಗಿ ನಮ್ಮ ಗುಣಗಳು, ತ್ರಿಗುಣಗಳು ಇದೆ ಅಲ್ವಾ, ತಮೋ ರಜೋ ಸಾತ್ವಿಕ ಗುಣಗಳು, ಅಲ್ಲಿ ನಾವಿಲ್ಲಿ ಪ್ರತಿಬಿಂಬ ಆಗುತ್ತೆ ನಮಗೆ ಈ ಒಂದು ಕ್ಯಾರೆಕ್ಟರ್ಸ್ ನೋಡಿದಾಗ. ಇಲ್ಲಿ ರಾವಣನ ನೋಡಿದಾಗ ಏನು, ಅಲ್ಲಿ ಎಷ್ಟು ಯಾವಾಗ ನೋಡಿದ್ರು ಅವರ ಮನಸ್ಸಲ್ಲಿ 10 ಹಲವಾರು ಯೋಚನೆಗಳೇ ಇರುತ್ತೆ, ಒಂದು ಸರಿಯಾದ ಯೋಚನೆಗಳು ಇರಲ್ಲ ಅವನ ಮನಸ್ಸಲ್ಲಿ, ರಾವಣನ ಮನಸ್ಸಲ್ಲಿ. ಹಾಗಾಗಿ ಅಲ್ಲಿ ಮನಸ್ಸಿನ ಪ್ರತೀಕ. ನಮ್ಮ ಮನ್ಸು ಹಾಗೆ ಅಲ್ವಾ, ಏನೇನೋ ತರಾವರಿ ಎಷ್ಟೋ ತರ ಯೋಚನೆ ಮಾಡ್ತಾ ಇರ್ತೀವಿ, ಅಲ್ಲೊಂದು ಬೇಕಾಗಿರೋದು ನಾವ್ ಇಟ್ಕೊಂಡಿರಲ್ಲ. ಸೊ ಮನಸ್ಸು ಅಂತಂತ ತುಂಬಾ ಚಂಚಲ ಅಲ್ವಾ, ಮನಸ್ಸಂದ್ರೇನೆ ತುಂಬಾ ಚಂಚಲ, ಅದು ಕೋತಿ ತರ ತುಂಬಾ ಚಂಚಲ ಮನಸ್ಸು. ಸೊ ಅಲ್ಲಿ ಚಂಚಲತೆ, ಮನಸ್ಸಿನ ಪ್ರತೀಕ ಯಾರು, ರಾವಣ. ಮನಸ್ಸಿನ ಪ್ರತೀಕ ರಾವಣ. ಮತ್ತೆ ಶರೀರದ ಪ್ರತೀಕ ಯಾರು, ಕುಂಭಕರ್ಣ. ಯಾವಾಗ್ಲೂ ನಿದ್ದೆ ಮಾಡು ಇಲ್ಲ ತಿನ್ನು, ಇದೆರಡೇ ಗೊತ್ತಿರುತ್ತೆ. ಹಾಗಾಗಿ ಶರೀರದ ಪ್ರತೀಕ ಯಾರು ಅಂದ್ರೆ ಕುಂಭಕರ್ಣ. ಮತ್ತೆ ಇಲ್ಲಿ ಬಂದಾಗ ಬುದ್ಧಿಯ ಪ್ರತೀಕ ಯಾರು, ವಿಭೀಷಣ. ವಿಭೀಷಣ ಬುದ್ಧಿಯ ಪ್ರತೀಕ. ಮತ್ತಿಲ್ಲಿ ಆಗ್ಲೇ ನಾವು ನೋಡ್ದಂಗೆ ರಾಮ ಅಂದ್ರೆ ಆತ್ಮದ ಪ್ರತೀಕ. ಇಲ್ಲಿ ಹನುಮಂತ ಮತ್ತೆ ವಿಭೀಷಣನ ನಾವು ನೋಡಿದಾಗ ಅವರಿಬ್ರು ಚಿರಂಜೀವಿಗಳು, ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ಇದನ್ನ ನಾವು ರಾಮಾಯಣದಲ್ಲಿ ಅವರಿಬ್ರು ಹೆಸರು ಬಂದಾಗ ನಾವು ಹನುಮಂತನಿಂದ ಸಾಕಷ್ಟು ಧ್ಯಾನದ ಬಗ್ಗೆ ತಿಳ್ಕೊಳ್ಳೋದಿದೆ. ಚಿರಂಜೀವಿ ಆಗೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಆ ಗುಣಗಳನ್ನ ನಾವು ತುಂಬಾನೇ ತಿಳ್ಕೊಳ್ಳೋದಿದೆ, ಕಲಿಯುವಂಥದ್ದು ಇದೆ ಇಲ್ಲಿ. ಸೊ ಆಮೇಲೆ ಹಾಗೆ ವಾಲ್ಮೀಕಿ ವಿಷಯಕ್ಕೆ ಬಂದಾಗ, ವಾಲ್ಮೀಕಿನೂ ಅಷ್ಟೇ. ವಾಲ್ಮೀಕಿ ಅಂದ್ರೆ ಗೊತ್ತೇ ಇದೆ ಅಲ್ವಾ, ರಾಮಚರಿತ. ಆ ವಾಲ್ಮೀಕಿದು ಇನ್ನೊಂದು ಜನ್ಮನೇ ತುಳಸಿದಾಸ. ವಾಲ್ಮೀಕಿ ರಾಮಾಯಣ ಒಂದಾದ್ರೆ ಇಲ್ಲಿ ಈ ಒಂದು ತುಳಸಿದಾಸರು ಬರ್ತಿರುವಂತಹ ರಾಮಚರಿತ ಮಾನಸ ಸ್ವಲ್ಪ ಚೇಂಜಸ್ ನಾವು ನೋಡ್ತೀವಿ. ಯಾಕೆ ಅಂದ್ರೆ ಅದು ಕಾಲಕ್ಕೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ. ವಾಲ್ಮೀಕಿದೆ ಇನ್ನೊಂದು ಈ ಒಂದು ಜನ್ಮನೇ ಇಲ್ಲಿ ತುಳಸಿದಾಸ್. ಇದು ನಾವು, ಇದು ಎಷ್ಟು ಜನ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ರಾಮಚರಿತ ಮಾನಸ ಮಾಡಿರೋದು. ಸೊ ವಾಲ್ಮೀಕಿದು ಇನ್ನೊಂದು ಜನ್ಮ ಇದು ತುಳಸಿದಾಸರದು. ನೆಕ್ಸ್ಟ್ ರಾವಣದ ಇನ್ನೊಂದು ಜನ್ಮ ಯಾರಿಗಾರು ಗೊತ್ತಾ, ರಾವಣನ ಜನ್ಮ ಯಾರಿಗಾರು ಗೊತ್ತಾ, ಇನ್ನೊಂದು ಜನ್ಮ ಯಾರು ಅಂತ ಯಾರು ಹ್ಯಾಂಡ್ ರೈಸ್ ಮಾಡಿ ಗೊತ್ತಿದ್ರೆ. ಯಾರಿಗೂ ಗೊತ್ತಿಲ್ವಾ?
ಸುಜಾತಾ ಜೋಶಿ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅದಿರ್ಬೋದು, ಅಂದ್ರೆ ಅದಾಗಿನ ಕಾಲಕ್ಕಾಯ್ತು. ಈಗ ಹಿಟ್ಲರ್ ರಾವಣನ ಇನ್ನೊಂದು ಜನ್ಮ ಹಿಟ್ಲರ್ ಮೇಡಮ್ ಇವಾಗ. ಸೊ ಹಾಗಾಗಿ ಗೊತ್ತಿತ್ತ ನಿಮಗೆ ಹಿಟ್ಲರ್ ವೆಜ್ ಅಂತ ಗೊತ್ತಾ ಯಾರಿಗಾರು? ಸೊ ಎಷ್ಟೊಂದು ತಿಳ್ಕೊಳ್ಳೋದು ಇದೆ ಮಾಸ್ಟರ್ಸ್, ನಾವ್ ಇದ್ರಲ್ಲಿ ಗೊತ್ತಿರಲ್ಲ ನಮಗೆ, ಸಾಕಷ್ಟು ತಿಳ್ಕೊಳ್ಳೋದಿದೆ. ಮತ್ತೆ ಇಲ್ಲಿ ರಾಮನ ಅಮ್ಮಂದ್ರು ನೋಡಿದಾಗ, ದಶರಥ ಹೆಂಡತಿರ್ ಹೆಸರು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ, ಹೆಂಡತಿರ್ ಹೆಸರುಗಳು ಕೌಸಲ್ಯ ಅಂತಂದ್ರೆ ಏನು, ಎಲ್ಲರ ಕುಶಲತೆಯನ್ನ ಬಯಸುವವಳೆ ಕೌಸಲ್ಯ. ಹಾಗಾಗಿ ರಾಮ ಎಷ್ಟು ಒಳ್ಳೆಯ ಪುತ್ರ ಕೌಸಲ್ಯಗೆ ಹುಟ್ಟಿರೋದು ಅಂದ್ರೆ, ಕೌಸಲ್ಯೆ ಕುಶಲತೆ ಎಲ್ಲರ ಒಳಿತನ್ನೇ ಬಯಸುವವಳು ಕೌಸಲ್ಯ ಅಂತ. ಆ ಒಂದೊಂದು ಹೆಸರಲ್ಲೂ ಎಷ್ಟು ಅಂತರಾರ್ಥ ಇರುತ್ತೆ ನಾವು ತಿಳ್ಕೊಳ್ಳುವಂಥದ್ದು. ಹಾಗೆ ಸುಮಿತ್ರೆ ಅಂತಂದ್ರೆ ಇಬ್ರ ಮಧ್ಯದಲ್ಲಿರುವಂತಹವಳು, ಎಲ್ಲರ ಜೊತೆ ಮಿತ್ರ ಭಾವದಿಂದ ಇರುವಂತಹವಳು ಅವಳು ಸುಮಿತ್ರೆ. ಅದಕ್ಕೆ ಅವಳಿಗೆ ಇಬ್ರು ಮಕ್ಕಳು, ಒಬ್ಬ ಮಗ ಅಲ್ಲಿ ರಾಮನ್ ಜೊತೆ, ಒಬ್ಬ ಮಗ ಶತ್ರುಘ್ನ ಜೊತೆ ಇರ್ತಾಳೆ, ಮಧ್ಯದಲ್ಲಿರುವಂತವಳು ಸುಮಿತ್ರೆ. ಇಲ್ಲಿ ಸುಮಿತ್ರೆ ರಜೋಗುಣಕ್ಕೆ, ತಮೋಗುಣಕ್ಕೆ ಕೌಸಲ್ಯ, ಮತ್ತೆ ಕೈಕೇಯಿ ತಮೋಗುಣ, ಕೌಸಲ್ಯ ಸಾತ್ವಿಕ ಗುಣ, ರಜೋಗುಣಕ್ಕೆ ಸುಮಿತ್ರೆ. ಯಾಕಿಲ್ಲಿ 3 ಜನ ಹೆಂಡತಿರ್ನಿಟ್ಟು ರಾಮಾಯಣದಲ್ಲಿ ಹೇಳಿದ್ದಾರೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ 3 ಗುಣಗಳು, ತ್ರಿಗುಣಗಳಿರುತ್ತೆ. ಆ 3 ಗುಣಗಳನ್ನ ರೆಪ್ರೆಸೆಂಟ್ ಮಾಡಕ್ಕೆ ಇಲ್ಲಿ 3 ಜನ ಹೆಂಡತಿರನ್ನ ಇಟ್ಟಿದ್ದಾರೆ ಮಾಸ್ಟರ್ಸ್. ಅದು ರಾಮಾಯಣ ಕತೆ ಆಗಿರ್ಬೋದು, ನಿಜ ನಡೆದಿರೋದಾದ್ರೂ ಆಗಿರ್ಬೋದು, ಎಷ್ಟೋ ಜನ ನಡೆದೇ ಇಲ್ಲ ಅಂತಾರೆ, ಅದೇನೇ ಆಗಿರ್ಬಹುದು. ಆದ್ರೆ ಆ ಒಂದು ಕಥೆಯಲ್ಲಿ ಕೊಟ್ಟಿರೋ ಪಾತ್ರಗಳು, ಆ ಪಾತ್ರಗಳಿಗೆ ಕೊಟ್ಟಿರುವ ಹೆಸರುಗಳು ಸಹ ಅಷ್ಟೇ ಮೀನಿಂಗ್ಫುಲ್ ಆಗಿದೆ. ಇಲ್ಲಿ ರಾಮನ ತಾಯಿಯಂದ್ರು 3 ಜನನ ನೋಡಿದಾಗ, ಅಂದ್ರೆ ದಶರಥನ ಹೆಂಡತಿರು 3 ಜನ, ಆ 3 ಜನ ಹೆಂಡತಿರುನು ಒಬ್ಬೊಬ್ರು ಒಂದೊಂದು ಗುಣಕ್ಕೆ ಪ್ರತೀಕ. ತಮೋ ಗುಣಕ್ಕೆ ಕೈಕೇಯಿ, ರಜೋಗುಣಕ್ಕೆ ಸುಮಿತ್ರೆ, ಸಾತ್ವಿಕ ಗುಣಕ್ಕೆ ಕೌಸಲ್ಯೆ. ಆ 3 ಗುಣಗಳು ಅಷ್ಟು ಚೆನ್ನಾಗಿ ಅದರಲ್ಲಿ ತೋರಿಸಿದ್ದಾರೆ ಮಾಸ್ಟರ್ಸ್. ಈ ತರ ಎಷ್ಟೋ ಇನ್ನಾನು ಈ ರಾಮಾಯಣ ನೋಡ್ತಾ ಹೋದಾಗ ಅದ್ರಲ್ಲಿ ಅಂತರಾರ್ಥಗಳು ತಿಳ್ಕೊಳ್ಳೋದು ಸಾಕಷ್ಟು ಇದೆ ಮಾಸ್ಟರ್ಸ್. ಜನಕರಾಜನ್ ಬಗ್ಗೆ ನೋಡಿದ್ರೆ, ಜನಕರಾಜ ಆತ್ಮಜ್ಞಾನಿ. ನಮಗೆ ಸೀತಾಯಣ ಓದೋವರೆಗೂ ಗೊತ್ತಿರ್ಲಿಲ್ಲ ಜನಕರಾಜಂದು ಅಷ್ಟು ಒಂದು ಆತ್ಮಜ್ಞಾನಿ ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ಅಂತಹ ಒಂದು ಉನ್ನತವಾದ ಆತ್ಮ ಅಲ್ಲಿ ಯಾರು ಜನಕರಾಜ ಸಹ. ಹಾಗೆ ವಸಿಷ್ಠರದು ಪಾತ್ರ, ಯೋಗ ವಾಸಿಷ್ಠ್ಯ, ಆ 30,000 ಶ್ಲೋಕಗಳನ್ನು ಬರೆದಿರೋದು, ಪ್ರತಿಯೊಂದು ರಾಮರ ಪ್ರಶ್ನೆಗೆ ಉತ್ತರ ಅಲ್ಲಿ ವಸಿಷ್ಠರಿಂದ ಸಿಗ್ತಾ ಇತ್ತು ಅವ್ರದ್ದು. ಸೊ ಅದನ್ನ ನಾವು ಓದ್ಬೇಕು, ತಿಳ್ಕೋಬೇಕು. ಮತ್ತೆ ವಿಶ್ವಾಮಿತ್ರರ ಬಗ್ಗೆ ತಿಳ್ಕೋಬೇಕು. ಸಾಕಷ್ಟು ಇದೆ ರಾಮಾಯಣದಲ್ಲಿ ನಾವು ತಿಳ್ಕೊಂಡು ಕಲಿಯುವಂತಹದ್ದು. ನಾವ್ ಯಾವಾಗ ಧ್ಯಾನಕ್ಕೆ ಬರ್ತೀವೋ, ಧ್ಯಾನಕ್ಕೆ ಬರೋ ಮುಂಚೆ ನಮ್ಮ ಜೀವನ ಹೆಂಗಿರುತ್ತೆ ಗೊತ್ತಾ ಮಾಸ್ಟರ್ಸ್? ಈ ಒಂದು ನಾವು ರಾಮಾಯಣದಲ್ಲಿ ನಾವು ನೋಡ್ಬೋದು, ಒಂದೊಂದು ಕಾಂಡಗಳನ್ನ ನೋಡ್ತಾ ಹೋಗ್ಬೋದು. ಕಿಷ್ಕಿಂಧ ಕಾಂಡ, ಸುಂದರ ಕಾಂಡ ಡಿಫ್ರೆನ್ಸ್ ಗೊತ್ತಿದೆ ನಿಮಗೆ. ಕಿಷ್ಕಿಂಧ ಕಾಂಡದಲ್ಲಿದ್ದಾಗ ಸೀತೆಯ ಪರಿಸ್ಥಿತಿ ಹೇಗಿತ್ತು, ಹಾಗೆ ನಾವು ಧ್ಯಾನವನ್ನ ಅಳವಡಿಸ್ಕೊಳ್ಳೋ ಮುಂಚೆ ನಮ್ಮ ಜೀವನ ಕಿಷ್ಕಿಂಧ ಕಾಂಡ ಅಂತ ಹೇಳ್ಬೋದು. ಧ್ಯಾನವನ್ನ ಅಳವಡಿಸ್ಕೊಂಡ್ಮೇಲೆ ಏನಾಯ್ತು, ಸುಂದರ ಕಾಂಡ ಆಯ್ತು. ನಾವ್ ಇದನ್ನ ಜ್ಞಾಪಿಸ್ಕೋಬೇಕು, ಪ್ರತಿಯೊಬ್ಬ ಧ್ಯಾನಿನೂ ಇದನ್ನೇ ಜ್ಞಾಪಿಸ್ಕೋಬೇಕು. ಧ್ಯಾನ ಶುರು ಮಾಡಿದ್ಮೇಲೆ ನಮ್ಮ ಜೀವನ ಸುಂದರ ಕಾಂಡ, ಧ್ಯಾನದ ಮುಂಚೆ ಕಿಷ್ಕಿಂಧ ಕಾಂಡ. ಇದರ ಅರ್ಥ ಧ್ಯಾನ ಮಾಡೋರ್ಗೆ ಗೊತ್ತಿರುತ್ತೆ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರು ಇಷ್ಟನ್ನ ಈ ಒಂದು ರಾಮಾಯಣದಲ್ಲಿ ನಾವು ತಿಳ್ಕೊಳ್ತಾ, ರಾಮನ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು. ಬರೀ ಪೂಜೆ ಮಾಡೋದು, ರಾಮರಸ ಪಾನಕ ಕುಡಿಯೋದು, ಮಜ್ಜಿಗೆ ಕುಡಿಯೋದು, ಕೋಸಂಬರಿ ಕುಡಿಯೋದು ಅಷ್ಟೇ ಅಲ್ಲ. ರಾಮರ ಪ್ರತಿಯೊಂದು ಗುಣ, ದೇವರಾಗಿದ್ರು ಸಹ ಅವರು ಶಕ್ತಿಯನ್ನ ಬಳಸ್ಕೊಳ್ದೆ, ಅವರ ಯುಕ್ತಿಯನ್ನ ಬಳಸ್ಕೊಂಡು ಒಂದೊಂದು ಹಂತದಲ್ಲೂ ಸಹ ಅವರ ಜೀವನದಲ್ಲಿ ಸಾಕಷ್ಟು ನಮಗೆ ಪಾಠಗಳನ್ನ ಕಲಿಸಿದ್ದಾರೆ. ಹಾಗಾಗಿ ನಾವು ಮಾನವರಾಗಿ, ರಾಮನು ಮನುಷ್ಯನಾಗೆ ಮಾಡ್ಕೊಂಡಿದ್ದ, ಅಲ್ಲಿ ಯಾವ ಮಂತ್ರ ತಂತ್ರ ಏನೂ ಉಪಯೋಗಿಸ್ಕೊಳ್ಳಿಲ್ಲ ಅವರು. ಹಾಗೆ ಇದ್ಕೊಂಡೆ ಎಲ್ಲವನ್ನ ಗೆದ್ಕೊಂಡ್ ಬಂದಿದ್ದಾರೆ. ಹಾಗೆ ನಾವು ನಾರ್ಮಲ್ ಮನುಷ್ಯ ಆಗಿ ಆ ಒಂದು ಶಕ್ತಿಯನ್ನ ಪಡ್ಕೋಬೇಕು ಅಂದಾಗ, ಧ್ಯಾನವನ್ನ ಮಾಡ್ತಾ ಅವರು ತೋರಿಸಿರುವ ಮಾರ್ಗಗಳನ್ನ ನಾವು ಅನುಸರಿಸ್ತಾ ಆ ಗುಣಗಳನ್ನ ಅಳವಡಿಸ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಾಳೆ ಬೆಳಗಿನ ಸೆಷನ್ ಇರಲ್ಲ, ಮಾರ್ನಿಂಗ್ ಇರಲ್ಲ, ನಾಳೆ ಈವ್ನಿಂಗ್ ಸೆಷನ್ ಇರುತ್ತೆ ಮಾಸ್ಟರ್ಸ್. ಸೊ ಯಾರಾದ್ರೂ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಮಾಡ್ಕೋಬಹುದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾರು ಮಾತಾಡಿದಾರೆ. ಮೊನ್ನೆ ಮೆಡಿಟೇಷನ್ ದಾರು ಹೇಳ್ಬೋದು, 41 days ಮೆಡಿಟೇಷನ್ ಇರ್ಬೋದು, ಯಾವ್ದಾದ್ರು ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು. ಮಾತಾಡಿ ಮೇಡಮ್. ರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೊನ್ನೆ ತುಂಬಾ ಚೆನ್ನಾಗಿತ್ತು ಮೇಡಮ್. ನಂಗೆ ಅದು ಅಷ್ಟು ಟೈಮು 2.5 ಗಂಟೆ ತನಕ ಕೂತಿದ್ವಿ ಧ್ಯಾನಕ್ಕೆ. ಆ ಸೆಕೆಂಡು ಅನಿಸ್ಲಿಲ್ಲ, ಅಲ್ಲಿ ಬರೋ ತಣ್ಣೀರೋ ಗಾಳಿ ಇದು ಎಲ್ಲ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ಪಿರಮಿಡ್ ಒಳಗಡೆ ಹೋದೆ ಮೇಡಮ್. ನಂಗೆ ಗೊತ್ತೇ ಇಲ್ಲ ಪಿರಮಿಡ್ ಅಂದ್ರೆ ಏನು ಅಂತ. ಬೆಂಗಳೂರು ಹೋಗಕ್ಕೆ ಗೊತ್ತಾಗಿಲ್ಲ ನಂಗೆ ಅವಾಗ ಅಲ್ಲಿದೆ ಅಂತ.
ಇಲ್ಲಿ ಹೋಗ್ ಕೂತ್ಕೊಂಡ್ ತಕ್ಷಣ ಮೇಡಮ್ ಎಂತ ಎನರ್ಜಿ ಬಂತು ಅಂದ್ರೆ ಬ್ರೈನ್ಗೆ, ನಾನು ಎಲ್ಲಿ ಇದೀನಿ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಅಷ್ಟೊತ್ ಕೂತ್ವಿ, ಹಂಗೂ ಟೀಗ್ ಬನ್ನಿ ಬನ್ನಿ ಅಂತ ಅವ್ರು ಕುಕ್ಕೊಂತ ಇದ್ದಾರೆ ಮೈಕಲ್ಲಿ, ಹೇಳಕ್ಕೆ ಮನ್ಸಿಲ್ಲ. ನಾವು 6:30 ಹೊರಟೋದ ಮೇಡಮ್, ತಣ್ಣಗಿರುತ್ತೆ ಅನ್ಬಿಟ್ಟು. ಅಲ್ಲಿಗೆಲ್ಲ 7 ಗಂಟೆ ಒಳಗಡೆ ರೀಚ್ ಆಗಿದ್ವಿ. 8 ಗಂಟೆ ತನಕ ಧ್ಯಾನ ಮಾಡಿದ್ವಿ. ಪಿರಮಿಡ್ ಒಳಗಡೆ ಕುತ್ಕೊಂಡು ಒಂದ್ ಸ್ವಲ್ಪ ಜನ ಇದ್ರು ಅಷ್ಟೇನೆ. ಚೇರ್ಗಳು ಇವೆಲ್ಲಪ್ಪ ಅಂತ ಹುಡುಕ್ತಾ ಇದ್ದೆ, ಅಲ್ಲೇ ಚೇರ್ ಸಿಕ್ತು. ಆಮೇಲೆ ಕೂತ್ಕೊಂಡ್ವಿ. ನಮ್ ಡ್ರೈವರ್ಗೂ ಅದೇ ಹೇಳಿದ್ದೆ, ಆಟೋದವ್ರಿಗೆ, ಇದು ಮದ್ವೆ ಮನೆ ತರ, ದೇವಸ್ಥಾನ ತರ ಅಪ್ಪ, ನೀವು ಹೆಂಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಊಟ ಮಾಡ್ಬೇಕು, ಎಲ್ಲಿ ತಿಂಡಿ ತಿನ್ಬೇಕು ಅನ್ನಂಗಿಲ್ಲ, ಯಾರ್ ಬೇಕಾದ್ರೂ ಬರೋದು, ಯಾರ್ ಬೇಕಾದ್ರೂ ತಿನ್ನೋದು, ನೀನು ಕುತ್ಕೊಂಡ್ ಧ್ಯಾನ ಮಾಡು. 12ಕ್ಕೆ ನಾವು ಹೊರಟು ಬಿಡ್ಬೇಕು ಮೇಡಮ್ ಅಂತ ಅಂದಿದ್ದವ್ರು, ಅಲ್ಲೆಲ್ಲ ಭಾಷಣ ಮೇಡಮ್ ಬಂದದ್ದೆಲ್ಲ ಕೇಳ್ಕೊಂಡಯ್ಯಪ್ಪ, ಎರಡಾದ್ರೂ ಹೊರಡೋಣ ಅನ್ಲೇ ಇಲ್ಲ. ನಾನು ಅದಕ್ಕೆ 1000 ರೂಪಾಯಿ ಕೊಟ್ಬಿಟ್ಟೆ ಮೇಡಮ್ ಅವನ್ಗೆ. ಪಾಪ 800 ರೂಪಾಯಿ 600 ರೂಪಾಯಿ ಅಂತ ಹೇಳಿದ್ದ. ಆಮೇಲೆ ಬೇಡ, ಅಷ್ಟೊತ್ತು ವೆಯ್ಟ್ ಮಾಡಿದ ನನ್ಗೋಸ್ಕರ 2:30 ತನಕ ಅಂತ. ನಮ್ ಪಕ್ಕದ ಇದ್ದವ್ರಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅಲ್ಲಿ ಎಲ್ರದ್ದು ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ಅವ್ರ ನಂಬರ್ ಬರ್ಕೊ ಬಂದ್ರೆ, ಅದ್ ಯಾರ್ದೋ ನಂಬರ್ನ ಅವ್ರ ಮಗಳಿಗೆಲ್ಲ ಪಿರಮಿಡ್ ಈಗ್ಲೇ ತಗೊಳ್ಳಿ ಅಂದಿಲ್ಲ. ಅವಳು US ಬಂದಾಗ ಅವಳೇ ತಗೊಳ್ತಾಳೆ, ಬರ್ತಾಳೆ ಬಿಡಿ, ನಾ ಇನ್ನೊಂದ್ಸರಿ ಬರ್ತೀನಿ ಶಾಂತ ಮೇಡಮ್ ನೋಡಕ್ಕೆ ಅಂದ್ರು. ಸರಿ ಆಯ್ತು ಬಿಡಿ ಅಂದೆ. ತುಂಬಾ ಚೆಂದ. ನನ್ಗೆ ಪತ್ರಿ ಮೇಡಮ್ ಅವ್ರನ್ನ ಧ್ಯಾನ ಹೋಗಿ ಅವ್ರ ಸ್ಪರ್ಶಿಸ್ನಲ್ಲ ಮೇಡಮ್, ಪತ್ರಿ ಸರ್ ಅಂತೂ ನಾನು ನೋಡಕ್ ಆಗ್ಲಿಲ್ಲ. ಅವ್ರನ್ನ ಮುಟ್ಟಿ ಅವ್ರನ್ನ ನಮಸ್ಕಾರ ಮಾಡಿ ಮಾತಾಡ್ಸೋದ್ ನಂಗೆ ತುಂಬಾ ಖುಷಿ ಆಯ್ತು. ಅವ್ರು ನೋಡಕ್ ಕರ್ದ ಬಂದಿದ್ದೆ. ತುಂಬಾ ಚೆನ್ನಾಗಾಯ್ತು ಮೇಡಮ್. ಊಟ ತಿಂಡಿ ಪ್ರತಿಯೊಂದನ್ನು ಮದ್ವೆ ಮನೆಗೆ. ಅಯ್ಯಮ್ಮ ಪಾಪ ನಾನು ಓಡಾಡಕ್ಕಾಗಲ್ಲ ಅಂತ ಅವರೆಲ್ಲ ನನ್ನ ಹತ್ರ ತಗೊಂಡ್ ಕೊಟ್ರು. ಅದಕ್ಕೆ ಅವ್ರು ಕರ್ಕೊಂಡ್ಬಂದೆ. ಆಟೋ ಚಾರ್ಜ್ ಕೂಡ ನಾನು ಶೇರ್ ಮಾಡಕ್ ಬಂದ್ರು. ಬೇಡ ನನಗ್ ಬೇಡ, ನಾನು ಒಬ್ಳೆ ಹೋಗಿದ್ರು ಅಷ್ಟೇ ಕೊಡ್ತಿದ್ದೆ ತಾನೇ, ನೀವು ನನ್ ಜೊತೆಗೆ ಇಷ್ಟೊಂದು ಬಂದ್ರಲ್ಲ ಸಾಕು ಅಂತ ಹೇಳಿದೆ. ಆಮೇಲೆ ಡ್ರೈವರ್ ಅಂದ, ಅಮ್ಮ ನಮ್ ತಾಯಿ ತರ ಅಲ್ವಾ ನೀವು, ನಾನೇ ಎಲ್ಲ ಮಾಡ್ಕೊಡ್ತಿದ್ನಲ್ಲ, ನೀವೇ ಕಷ್ಟ ಸಂಕೋಚ ಪಟ್ಕೊಂಡ್ರಿ ಅಂದ. ಪರವಾಗಿಲ್ಲಪ್ಪ, ಇನ್ನೊಂದ್ಸರಿ ಹೋದಾಗ ನಿನ್ನೆ ಕರ್ಕೊಂಡು ಹೋಗ್ತೀನಿ ಆತರ. ಅವತ್ ಸಾಯಂಕಾಲ ಒಂದ್ ಫಂಕ್ಷನ್ ಇತ್ತು ನಮ್ಗೆ, ಅವನ್ನೇ ಕರ್ಕೊಂಡು ಹೋದೆ ಮೇಡಮ್, ಪಾಪ ಒಂದಷ್ಟು ದುಡ್ಡು ಬರ್ಲಿ ಅಂತ. ತುಂಬಾ ಖುಷಿ ಆಯ್ತು ನೋಡಿ ನಂಗೆ. ಪಿರಮಿಡ್ ಒಳಗೆ ಏನು ಅಷ್ಟೊಂದ್ ಶಕ್ತಿ ಇದೆ, ಅಲ್ಲಿ ಹೋದ್ರೆ ಏನು ಅಂತ ಹೋಗಿ ಹೆಜ್ಜೆ ಇಟ್ಟು ಕೂತೇ ಇಲ್ಲ ಮೇಡಮ್ ನಾನು. ಅಷ್ಟು ಚೆನ್ನಾಗಿ ಎನರ್ಜಿ ಸಿಕ್ಕಿದೆ ಅಂದ್ರೆ ಅಷ್ಟು ಎನರ್ಜಿ ಸಿಕ್ಕಿದೆ. ದೂರ ಹತ್ರ ಇದ್ರೆ ಹೋಗೋದಾಯ್ತು. ಏನೋ ನೀವು ಅಗ್ರಹದಲ್ಲೇ ಮಾಡ್ತೀನಿ ಅಂತ ಇದ್ದೀರಿ, ಮಾಡಿ ಮೇಡಮ್. ನಾನು ಎಲ್ಲರಿಗೂ ಹೇಳಿದ್ದೀನಿ, ನಮ್ಮ ಫ್ರೆಂಡ್ ಎಲ್ಲ ಬರ್ತಾರೆ. ಬರ್ಬೇಕು ಒಂದ್ಸರಿ ಇದಕ್ಕೆ. ಮಂಗಳವಾರ ಮಾಡ್ತಿಲ್ಲ ಧ್ಯಾನನೇ ಮೇಡಮ್, ವಾಸವಿ ಟೆಂಪಲ್. ಬರ್ತೀನಿ ಮೇಡಮ್ ನೆಕ್ಸ್ಟ್ ಮಂಗಳವಾರ. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ನೆಕ್ಸ್ಟ್ ಮಂಗಳವಾರ ಇರಲ್ಲ ಮೇಡಮ್. ನೆಕ್ಸ್ಟ್ ಮಂಗಳವಾರ ಇದ್ರಲ್ಲಿ ಆನ್ಲೈನ್ ಅಲ್ಲಿ ಇರುತ್ತಲ್ಲ 24 hours ಧ್ಯಾನ, ಹಂಗಾಗಿ ನೆಕ್ಸ್ಟ್ ಮಂಗಳವಾರ ಆಫ್ಲೈನ್ ಕ್ಲಾಸ್ ಇರಲ್ಲ ಮೇಡಮ್. ಆನ್ಲೈನ್ ಅಲ್ಲೇ ಇರುತ್ತೆ. ಎಲ್ರು ಜಾಸ್ತಿ ಆನ್ಲೈನ್ ಅಲ್ಲೇ ಮಾಡಿ. ಮಂಗಳವಾರ ಇರಲ್ಲ. ನೆಕ್ಸ್ಟ್ ಮಂಗಳವಾರ ಮನೆಯಲ್ಲೇ ಮಾಡಿ. ಅದೇ 24 hours ಇರುತ್ತಲ್ಲ, ಬೆಳಗ್ಗೆ 4:30 ಸ್ಟಾರ್ಟ್ ಆಗುತ್ತೆ. ಇವತ್ತು ಫ್ಲೈಯರ್ಸ್ ಎಲ್ಲ ಗ್ರೂಪ್ ಕಳಿಸ್ತೀನಿ. ಬೆಳಗ್ಗೆ 4:30ಗೆ 23ನೇ ತಾರೀಕು 4:30ಗೆ ಶುರು. ಬೆಳಗ್ಗೆ 23ಗೆ 4:15ಗೆ ಶುರು ಆಗುತ್ತೆ. ಅಂದ್ರೆ 4:15 ಇಂದ 5 ಗಂಟೆಗೆ ಹೇಳಿದ್ನಲ್ಲ, ಪತ್ರಿಜಿಯವರ ಮಗಳು ಅವ್ರು ಬರ್ತಾರೆ, ಅವ್ರೊಂದ್ ಮೆಸೇಜ್ ಕೊಡ್ತಾರೆ. ಮತ್ತೆ ಪೈಮಾ ಪ್ರೆಸಿಡೆಂಟ್ ಬರ್ತಾರೆ, ಅವರು ಮೆಸೇಜ್ ಕೊಡ್ತಾರೆ. ಅರ್ಧ ಗಂಟೆ ಅದಿರುತ್ತೆ. ಆಮೇಲೆ 5 ಗಂಟೆಯಿಂದ ಧ್ಯಾನ 24 hours ಧ್ಯಾನ ಇರುತ್ತೆ. ಹೋಗಿ ಮೇಡಮ್, ನಾನ್ ಮಾಡ್ಲೇಬೇಕು ಅನ್ಕೊಂಡಿದ್ದೀನಿ. 24 ಮಾಡಕ್ ಆಗಿಲ್ಲ ಅಂದ್ರೆ ಎಷ್ಟಾಗುತ್ತೆ ಅಷ್ಟ್ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟ್ ಮಾಡಿ. 24 ಗಂಟೆ ಕೂರ್ಲೇಬೇಕು ಅಂತಿಲ್ಲ. ನಿಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟೊತ್ತು ತಗೊಳ್ಳಿ. ಮಧ್ಯೆ ಬ್ರೇಕ್ ತಗೊಳ್ಳಿ, ಮಾಡಿ ಮತ್ತೆ ಬಂದು ಕುತ್ಕೊಂಡು ಹಂಗ್ ಮಾಡಿ, ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 3 hours ಕಂಟಿನ್ಯೂಸ್ ಕೂರೋ ತರ ಟ್ರೈ ಮಾಡಿ ಸ್ವಲ್ಪ. ಹಂಗ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್, ನಮ್ಗೆಲ್ಲ ತಿಳಿಸ್ಕೊಟ್ರಿ. ಪಿರಮಿಡ್ ಒಳಗಡೆ ಬಂದದ್ ನಂಗೆ ತುಂಬಾ ಖುಷಿ ಆಯ್ತು, ನೋಡಿದ್ದು ಖುಷಿ ಆಯ್ತು ಮೇಡಮ್. ಅಲ್ಲಿ ಬಂದಿದ್ದ ಜನಗಳು ಎಲ್ಲೆಲ್ಲಿಂದ ಬಂದಿದ್ದಾರೆ ಮೇಡಮ್. ತಮಿಳ್ನಾಡಿಂದ, ಹೊಸೂರಿಂದ, ಅಯ್ಯಪ್ಪ ತುಂಬಾ ಖುಷಿ ಆಯ್ತು ನಂಗೆ. ಅದು ಅಷ್ಟು ದೂರ ಇರೋ ಜಾಗಕ್ಕೆ ಅಷ್ಟು ಜನ ಬಂದಿದ್ದಾರೆ. ಸಿಟಿ ಒಳಗಡೆ ಇದ್ರೆ ಇನ್ನೆಷ್ಟು ಜನ ಬರ್ತಾ ಇದ್ರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಿಂಗಿದ್ದನ್ನ ಅವಕಾಶ ಮೇಡಮ್. ಯಾರಿಲ್ಲ, ಆಶಾ ಅವರು ಪಿರಮಿಡ್ ಎಲ್ಲಿ ಸಿಗುತ್ತೆ ಅಂತ ಹಾಕಿದ್ರ. ಪಿರಮಿಡ್ ಕ್ಯಾಬ್ಸಾ ಮೇಡಮ್? ನನಗ್ ಫೋನ್ ಮಾಡಿ ಮೇಡಮ್, ಆಮೇಲೆ ಹೇಳ್ತೀನಿ. ನಮ್ ನಂಬರ್ ಇದ್ರೆ ಫೋನ್ ಮಾಡಿ. ಓಕೆ ಮೇಡಮ್. ಪದ್ಮಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮೇದ ಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್, ವೈಬ್ರೇಷನ್ ಇತ್ತು. ಇವಾಗ ಧ್ಯಾನ ನಾನು ಬೆಟ್ಟದ ಕೆಳಗಡೆ, ಬೆಟ್ಟ ಕಾಣ್ತೈತಿ ಹಿಂದ್ಗಡೆ ನೋಡಿ, ಬೆಟ್ಟದ ಕೆಳಗಡೆ, ಚಾಮುಂಡಿ ಬೆಟ್ಟದ ಕೆಳಗಡೆನೆ ಮೇಲ ಟೆರೆಸ್ ಮೇಲೆ ಕುತ್ಕೊಂಡ್ ಧ್ಯಾನ ಮಾಡಿದೆ. ಈಗ ತುಂಬಾ ವೈಬ್ರೇಷನ್ ಬಂತು. ಪ್ರಕೃತಿ ಎಲ್ಲ ಐತೆ, ಮರ ಗಿಡ ಎಲ್ಲ ಇದೆ. ಬೆಟ್ಟ ಇವಾಗ ಕತ್ಲೆ ಆಗ್ಬಿಡ್ತು ಈಗ. ತುಂಬಾ ಚೆನ್ನಾಗಿತ್ತು ವೈಬ್ರೇಷನ್ ಎಲ್ಲ. ಬೆಳಿಗ್ಗೆನು ಚೆನ್ನಾಗಿತ್ತು ಮೇಡಮ್, ತುಂಬಾನೇ ಇತ್ತು. ನೆನ್ನ ದಿನ ಏನಾಯ್ತು, ಬೆಳಗ್ಗೆ ನಿಮ್ದು ಧ್ಯಾನದಲ್ಲಿ ಕೃಷ್ಣ ಬಂದಿದ್ದ ಮೇಡಮ್. ಅಂದ್ರೆ ನಾನ್ ನಿಂತ್ಕೊಂಡಿದ್ದೆ, ನನ್ ಶರೀರದ ಮೇಲೆ ಬೆಳ್ಳಿ ಕೃಷ್ಣ ಇದೆ. ಏನಪ್ಪಾ, ನಾನೇ ಬೆಳ್ಳಿ ಕೃಷ್ಣ ಅಂತ ಹೇಳ್ತಾ ಇದ್ದೀನಿ ನಾನು. ಹೆಂಗೆ ಇದು ಅಂತ ಸುಮಾರು ಒಂದ್ ನಿಮಿಷ 2 ನಿಮಿಷವರೆಗೂನು ಹಾಗೆ ಇತ್ತು, ಕಾಣಿಸ್ತು ಮೇಡಮ್ ಕೃಷ್ಣ. ಬೆಳ್ಳಿದು ದೊಡ್ಡ ಕೃಷ್ಣ ಮೇಡಮ್, ಬೆಳ್ಳಿದು. ನಾನ್
ಕೃಷ್ಣ ನಮ್ಮೊಳಗೆ ಬಂದ್ಬಿಡ್ತಲ್ಲ ನಾವು ಅಂತ ಇದ್ರು ಮೇಡಮ್. ನಮ್ಮ ಆತ್ಮದಲ್ಲೇ ನಮ್ಮ ಎಲ್ಲಾ ದೇವ್ರನ್ನು ನೋಡ್ಬೋದು ಅಂತ ನಮ್ ಶರೀರದ್ರಲ್ಲಿ ನನ್ನದ್ರಲ್ಲೇ ನಾನ್ ನೋಡಿದ್ನಲ್ಲ ಕೃಷ್ಣನ ಅಂತ ತುಂಬಾ ಖುಷಿ ಆಯ್ತು. ಅದ್ ಹಂಚ್ಕೊಳಕ್ಕೆ ಅಂತ ತಕ್ಷಣ ಫೋನ್ ಮಾಡಿದೆ ನಿಮ್ಗೆ. ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಮೇಡಮ್ ಪಿರಮಿಡ್. ತುಂಬಾ ಒಳಗಡೆ ಹೋದೆ, ಏನ್ ತಣ್ಣ ಕೂಲಾಗಿತ್ತು. ತುಂಬಾ ಚೆನ್ನಾಗಿ ಅಲ್ಲೇ ಕೂರಾಡ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಹುಡುಗರು ಪುಟ್ ಹುಡುಗರು ನಮ್ಮ ಮೊಮ್ಮಕ್ಳು ಬಂದಿದ್ದು, ಏನಿದು ಅಜ್ಜಿ ಅಂತಂದ್ರ ಪಿರಮಿಡ್ ನಾ ಧ್ಯಾನ ಮಾಡ್ತೀನಲ್ಲ ಅದಕ್ಕಪ್ಪ, ಅದು ನಾನ್ ಟೂರ್ ಕರ್ಕೊ ಹೋಯ್ತೀನಿ ಅಂತ ಅಂದ್ಬಿಟ್ಟು ಕರ್ಕ ಬಂದಿದ್ದು ಹುಡುಗರ್ನ. ಟೂರ ಇದು ಅಂತ. ಹ್ಞೂಕಪ್ಪ ಧ್ಯಾನದ್ದು ಟೂರು ಅಂತ ಅವ್ರಪ್ಪ ಹೇಳ್ತಾ ಇದ್ದ. ಇದು ಪಿರಮಿಡ್ ಅಜ್ಜಿ ಧ್ಯಾನ ಮಾಡತ್ತಲ್ಲ ಅದು ಸ್ಥಾಪನೆ ಮಾಡ್ತವ್ರೆ, ಅದಕ್ಕೇನೆ ಕರ್ಕೊಂಡ್ ಹೋಗ್ತಾ ಇದ್ವಿ, ಇದೇ ಟೂರ್ ನೋಡು ಅಂತ. ಅಲ್ಲಿ ಕುಂತ್ಕೊಂಡ್ 10 ನಿಮಿಷ ಕೂತವೆ ಅವು. ನೋಡ್ತು ಕಣ್ ಮುಚ್ಕೊಂಡ್ ಕೂತ್ಕೊಂಡು ಧ್ಯಾನ ಮಾಡವೆ. ಆಮೇಲೆ ಹೇಳ್ತವೆ, ಎಷ್ಟು ಚೆನ್ನಾಗಿತ್ತು ಅಜ್ಜಿ ಪಿರಮಿಡ್ ನಿಮ್ದು ಧ್ಯಾನದ್ದು, ತುಂಬಾ ಚೆನ್ನಾಗಿತ್ತು, ತುಂಬಾ ಏನ್ ಕೂಲಾಗಿ ತಣ್ಣಗಿತ್ತು, ಐಸ್ ಇದಾಕಿಡಿದಾರೇನೋ ಏನದು ತಣ್ಣಗಿತ್ತು, ಕೂಲರ್ ಇತ್ತೇನೋ ಅಂತ ಹುಡುಕ್ತಾ ಇದ್ದೀನಿ, ಎಲ್ಲೂ ಇಲ್ವಲ್ಲ, ಅಷ್ಟೊಂದು ಚೆನ್ನಾಗಿತ್ತಲ್ಲ, ತಣ್ಣಗಾಗೋಯ್ತು ಅಜ್ಜಿ ಅಂತವ ಎರಡುವೆ ಅಷ್ಟು ಖುಷಿ ಪಟ್ವು ಅಲ್ಲೆಲ್ಲ. ಇತ್ತು ಮೇಡಮ್, ಹೊಸ ಬಿಲ್ಡಿಂಗ್ ಅಲ್ಲ, ಕೂಲರ್ ಇತ್ತು, ಒಂದ್ ಕಡೆ ಕೂಲರ್ ಇಟ್ಟಿದ್ವಿ. ಜೊತೆಗೆ ಬಿಲ್ಡಿಂಗ್ ಇನ್ನ ಹೊಸ ಅದಲ್ವಾ, ಹಂಗಾಗಿ ಹುಡ್ಕು ನಾನು ನೋಡ್ದೆ ಇರ್ಲಿಲ್ಲ, ಅಷ್ಟು ತಣ್ಣಗಿತ್ತು ಅಂತ. ನೆನ್ನ ದಿನಾನು ಹೇಳ್ಕೊಂಡ್ವು ಎರಡುವೆ. ಅದಕ್ಕೆ ಅದು ಪಿರಮಿಡ್ದು 2 ಕ್ಯಾಪ್ ಇತ್ತು, ಅದ್ ತಕ ಬಂದಿದ್ದೆ, 2ಕ್ಕೂ ಹಾಕಿ ಕಳ್ಸಿದ್ನಲ್ಲ. ಧ್ಯಾನ ಮಾಡ್ತಿತ್ತು ಅದು. ಇವತ್ತು ಹುಡುಕ್ತಾ ಇತ್ತು ಕೊಡಿ ಅಂತ. ನಾನು ಇನ್ನಿಬ್ರು ಬರ್ತಾರ, ರಜಕ್ ಬರ್ತಾರ, ಹಾಕ್ಬೇಕು, ಕುಂಡಿಸ್ಬೇಕು, ಧ್ಯಾನ ಮಾಡಿಸ್ಬೇಕು ಅಂತ ಮಡಿಕಡೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಲ್ಲಿ ಧ್ಯಾನದಲ್ಲಿ 2 ಗಂಟೆ ಟೈಮು ಧ್ಯಾನ ಅಂತಾರ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಆ ಮೇಡಮ್ ಬಂದಿರೋದು, ಪತ್ರಿ ಮೇಡಮ್ ಬಂದಿರೋದು ಗೊತ್ತೇ ಆಗ್ಲಿಲ್ಲ ನನ್ಗೆ, ಅಷ್ಟು ವೈಬ್ರೇಷನ್ ಇತ್ತು. ಅದು ಧ್ಯಾನ ಮಾಡ್ತಿರ್ಬೇಕಾದ್ರೆ ಮೇಡಮ್, ಒಂದು ಲಿಂಗ ಕಪ್ಪುದು, ಒಂದು ಬಸವ ಕಪ್ಪುದು, ಯಾರು ಅಭಿಷೇಕ ಮಾಡ್ತಾವ್ರೆ ಮೇಡಮ್, ನೀರಲ್ಲಿ ಅಭಿಷೇಕ ಮಾಡ್ತಾವ್ರೆ. 4-5 ಕಾಗಗಳು ಬಂದು ನೀರ್ ಕುಡಿತಾವೆ. ಕಾಗಗಳು 5 ಕಾಗಗಳು, 4-5 ಕಾಗಗಳು ಬಂದು ನೀರ್ ಕುಡಿತಾ ಇದ್ದು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ತೆರೆ ಬೀಳ್ತು ಮೇಡಮ್, ಬೆಳ್ಳಿಗೆ ತೆರೆ ಅಂದ್ರೆ ಪಂಚತೆರೆ, ತೆರೆ ಪಂಚ ತೆರೆ ಮೇಲಿನ ಆಕಾಶದಿಂದ ಕೆಳಗ್ ಬಿಟ್ಟಾಗಾಯ್ತು. ನಾನ್ ಅನ್ಕೊಂಡೆ, ಅಯ್ಯೋ ಸರ್ರೇನೋ ಮೇಲಿಂದ ಬಿಟ್ರು, ಎಲ್ರಿಗೂ ಆಶೀರ್ವಾದ ಮಾಡ್ತಾವ್ರೇನೋ ಅನ್ಕೊಂಡೆ ನಾನು. ಧ್ಯಾನದಲ್ಲಿ ಹಂಗ್ ಕಾಣ್ತು ಮೇಡಮ್, ಬೆಳ್ಳಿತೆರೆ. ತುಂಬಾ ಚೆನ್ನಾಗಿ ಎಷ್ಟು ಅಗಲ್ಸಿ ಬೀಳ್ತು ಅಂದ್ರ ಅಷ್ಟು ಎಲ್ರ ತಲೆ ಮೇಲೆ ಬಿತ್ತು ಮೇಡಮ್. ಮತ್ತೆ ಎನರ್ಜಿ ಆಮೇಲೆ ಕಣ್ ಬಿಟ್ ಮೇಲೆ ನೋಡ್ತೀನಿ ಪತ್ರಿ ಮೇಡಮ್ ಕೂತವ್ರೆ ಬಂದು. ಶಶಿಕಲಾ ಅವ್ರು ಹೇಳಿದ್ರು, ಅವಾಗ್ಲೇ ಬಂದ್ರು, ನನ್ ಕಣ್ ಬಿಟ್ಬಿಟ್ಟೆ, ನಿಮ್ಗೆ ತೂಗಾಡ್ತಾ ಇದ್ರಿ ಅಂತ. ನನ್ಗೆ ಕನೆಕ್ಟ್ ಆಗ್ಬಿಡ್ತೀನಿ, ಬೇಗ ಕನೆಕ್ಟ್ ಆಗ್ಬಿಡ್ತೀನಿ, ಮೈಯೆಲ್ಲ ವೈಬ್ರೇಷನ್ ಬಂದಿರುತ್ತ, ಯಾವಾಗೂ ಹಂಗೆ ಇವಾಗ ತುಂಬಾನೇ ವೈಬ್ರೇಷನ್ ಇರುತ್ತ ನಂಗ ಅಂತ. ಅಷ್ಟು ಪ್ರಕೃತಿ ಮಡಿಲಲ್ಲಿ ನಾವು ಧ್ಯಾನ ಮಾಡ್ಕೊ ಬಂದಿದ್ವಿ, ಎಷ್ಟು ಧನ್ಯ ಅಲ್ವಾ ಮೇಡಮ್. ನಮ್ಗೆ ಅದೃಷ್ಟ ನಿಮ್ಮಿಂದಾನೇ ಎಲ್ಲ ಮೇಡಮ್. ಅಷ್ಟು ತುಂಬಾ ಚೆನ್ನಾಗಿತ್ತು. ಅಂದ್ರ ರಾಮ ಅಂತಂದ್ರೆ ನಮ್ಮ ಒಳಗಿನ ಆತ್ಮ ಪ್ರಕಾಶ, ಮತ್ತೆ ಜೊತೆಗ ನಮ್ಮೊಳಗಿನ ಬೆಳಕು ಶಾಶ್ವತ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಧ್ಯಾನದಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ದು ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು. 41 ದಿನದಲ್ಲಿ ನಾನು ಪಿರಮಿಡ್ ಬಂದು ನಾನು ಧ್ಯಾನ ಮಾಡಿ ಪತ್ರಿ ಮೇಡಮ್ ನೋಡಿದ್ನಲ್ಲ, ಅಷ್ಟ ಅದೇ ಆನಂದ, ಖುಷಿ ಮೇಡಮ್. ನೋಡಿ ಅದೇ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಗೆ ಅವಕಾಶ ಸಿಕ್ತು ನೋಡಿ. ಮಾಡಿ ಅವಕಾಶ ಸಿಕ್ತಲ್ಲ ಮೇಡಮ್. ಕರೆಕ್ಟ್ ಆಗಿ ರಾಮನವಮಿ ದಿನಾನು ಮುಗೀತು. ಪ್ರಕೃತಿ ಬೆಟ್ಟದ ಕೆಳಗಡೆ ನಾನು ಧ್ಯಾನ ಮಾಡಿದೀನಿ, ಇದ್ದದ್ದು ಖುಷಿ ಆಯ್ತು ಇವತ್ತು. ಜೊತೆಗ ಪತ್ರಿ ಮೇಡಮ್ ನೋಡಿದ್ವಿ, ಇದ್ದದ್ದು ಖುಷಿ ಆಗ್ಬಿಡ್ತು. ನಾವ್ 41 ದಿನ ಮುಗಿ ಅಷ್ಟ್ರಲ್ಲಿ ನಾವು ಮೇಡಮ್ ನೋಡಿ ಅವ್ರ ಜೊತೆ ಫೋಟೋ ಎಲ್ಲ ತೆಗಿಸ್ಕೊಂಡು ಆಶೀರ್ವಾದ ಮಾಡಿಸ್ತಾರಲ್ಲ, ಅದು ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲಾ ನಿಮ್ಮ ಒಂದು ಇದ್ರಿಂದಾನೇ ನಮಗ್ ಸಿಗ್ತಾ ಇರೋದು ಭಾಗ್ಯ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್, ಬಸ್ ಅಲ್ಲಿ ಇದೀನಿ ನಾನು. ಕೇಳಿಸ್ತಾ ಇದೆಯಲ್ಲ? ನಾವು ಪಿರಮಿಡ್ ಹೋಗಿದ್ದೆ ಮೇಡಮ್, ಕನಕಪುರ ಪಿರಮಿಡ್ ಹೋಗಿದ್ವಿ ಇವತ್ತಾ. ನಮ್ ಫ್ಯಾಮಿಲಿ ಎಲ್ರು ಹೋಗಿದ್ದು, ನಮ್ ಹಸ್ಬೆಂಡ್ ಮಗಳು ಎಲ್ಲ. ಇವಾಗ ಅಲ್ಲಿಂದ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು ಧ್ಯಾನ. ನಮ್ ಹಸ್ಬೆಂಡ್ ಮತ್ತೆ ಮಗಳು ಇಬ್ರು ಮಾಡಿದ್ರು. ಕಿಂಗ್ ಚೇಂಬರ್ ಹೋಗಿದ್ದು, ಅಲ್ಲೂ ತುಂಬಾ ಎನರ್ಜಿ ಇತ್ತು. ಮತ್ತೆ ಪತ್ರಿ ಮೇಡಮ್ ಊಟ ಬಡಿಸ್ತಾ ಇದ್ರು, ಊಟ ಬಡಿಸ್ಕೊಂಡ್ವಿ, ಫೋಟೋ ತಗೊಂಡ್ವಿ, ಅವ್ರ ಜೊತೆ ಒಂದು ಮಾತಾಡಿಸ್ತೀವಿ. ತುಂಬಾ ಖುಷಿ ಆಯ್ತು ಮೇಡಮ್. ಮತ್ತೆ ಬೆಳಗ್ಗೆ
ಹೇಳಿ ಮೇಡಮ್. ಹೇಳಿ ಹೇಳಿ ಮೇಡಮ್. ಬೆಳಗ್ಗೆ ಹ್ಯಾಂಡ್ ರೈಸ್ ಮಾಡಕ್ ಹೇಳ್ತಿದ್ರಲ್ಲ, ನಾನ್ ಅವಾಗ ಫುಲ್ ಡೀಪ್ ಅಲ್ಲಿ ಇದ್ದೆ. ಹ್ಯಾಂಡ್ ರೈಸ್ ಮಾಡಕ್ ಆಗಿಲ್ಲ. 2 hours ಯಾರು ಮೆಡಿಟೇಷನ್ ಮಾಡೋಣ ಅಂದ್ರಲ್ಲ, ನಾನು ಆಕ್ಚುಲಿ ಇವಾಗ ಮಾಡ್ತಾ ಇದ್ದೀನಿ 4:30ಇಂದ 5:00ವರೆಗೆ ಮತ್ತೆ ನಿಮ್ ಜಿಮ್ಗೆ ಲಿಂಕ್ ಮಾಡ್ಕೊಂತೀನಿ. ಹಂಗಾಗಿ ಮಾಡ್ತಾ ಇದ್ದೀನಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಅದು ಶುರು ಮಾಡೋದು. ಶುರು ಮಾಡಿದ್ರೆ ಫಸ್ಟ್ ನಾನೇ ಜಾಯಿನ್ ಇಲ್ಲ ಆಗಿರ್ತೀನಿ. ಮೇಡಮ್, ಅದ್ ಮಾಡ್ಲೇಬೇಕು. ಯಾಕಂದ್ರೆ ಒಬ್ಬೊಬ್ರು ಅಂದ್ರೆ ಎಷ್ಟೊಂದ್ ಜನ ಇನ್ನ ಸ್ಟಾರ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಕೆಲವ್ರು ಮಾಡದೇ ಇರೋರ್ಗಂತೂ ಇದು ಒಳ್ಳೆ ಅವಕಾಶ. ಮಾಡಿದ್ರೆ ಹೌದು ಗ್ರೂಪ್ ಅಲ್ಲಿ ನಿಧಾನಕ್ಕೆ ಒಂದೊಂದು ಸ್ಟೆಪ್ ಹತ್ಬೇಕು, ಅಲ್ಲೇ ಇರಬಾರ್ದಲ್ವಾ. ಒಂದ್ ಸ್ವಲ್ಪ 2 hours, ನೆಕ್ಸ್ಟ್ ನಿಧಾನಕ್ಕೆ 3 hours ಮಾಡ್ತಾ ಹೌದು ಮೇಡಮ್. ಅಂದ್ರೆ ಒಬ್ರೇ ಮಾಡಕ್ಕೆ ಕಷ್ಟನೇ ನೀವ್ ಹೌದು. ಹೇಳ್ದಂಗೆ. ಗ್ರೂಪ್ ಇದ್ರೆ ಇನ್ನೂ ಹೌದು. ಚೆನ್ನಾಗಿರುತ್ತೆ, ಇನ್ನೂ ಅಂದ್ರೆ ಎನರ್ಜಿ. ಒಂದ್ಸಲಿ ಅಭ್ಯಾಸ ಆಗ್ಬಿಟ್ರೆ ಮಾಡ್ಬೋದು. ಶುರುನಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಗ್ರೂಪ್ ಅಲ್ಲಿ. ಹೌದು. ಒಬ್ರೇ ಇದ್ರೆ ಒಂದೊಂದ್ ದಿವಸ ಮಿಸ್ಸು ಆಗ್ಬೋದು ಮೇಡಮ್. ಗ್ರೂಪ್ ಇದ್ರೆ ಹೌದು. ಮಿಸ್ ಆಗಲ್ಲ. ಮಿಸ್ ಆಗಲ್ಲ. ಓಕೆ ಓಕೆ ಮೇಡಮ್. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಮಾತಾಡಿ ಮೇಡಮ್. ಅಭಿಲಾಷ್ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಭಿಲಾಷ ಹ್ಯಾಂಡ್ ರೈಸ್ ಮಾಡಿದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮೇಡಮ್. ಸರಿ, ಅದು ಅನ್ಮ್ಯೂಟ್ ಆಗಿರ್ಲಿಲ್ಲ, ಹಾಗಾಗಿ ಹಾಗೆ ಮಾತಾಡ್ತಾ ಇದ್ದೆ ನಾನು. ಈಗ ಆಯ್ತು, ಹೇಳಿ. ಫಸ್ಟ್ ಟೈಮ್ ಆಕ್ಚುಲಿ ನಾನು ಆನ್ಲೈನ್ ಕ್ಲಾಸಿಗೆ ಬರ್ತಾ ಇರೋದು, ನಿಮ್ ಕ್ಲಾಸ್ಗೆ. ವಿಡಿಯೋ ಆನ್ ಮಾಡ್ತೀರಾ ಮೇಡಮ್? ಕತ್ಲೆ ಇದೆ ಮೇಡಮ್, ಆಕ್ಚುಲಿ ನಾನು ಫ್ರೆಶ್ ಅಪ್ ಇಲ್ಲ ಈಗ, ಸೊ ಓಕೆ ನೆಕ್ಸ್ಟ್ ಓಕೆ, ಹೇಳಿ ಕ್ಲಾಸ್ ಹೇಳಿ. ಮಾಡ್ತೀನಿ, ಏನು ಅನ್ಕೋಬೇಡಿ. ಹೇಳಿ ಮೇಡಮ್. ಆಕ್ಚುಲಿ ಫಸ್ಟ್ ಟೈಮ್ ನಾನು ಈ ಕ್ಲಾಸಿಗೆ ಅಟೆಂಡ್ ಮಾಡಿದ್ದು. ನಾನು ಬಿಫೋರ್ ನಿಮ್ ಕ್ಲಾಸಸ್ ಬಂದ್ಬಿಟ್ಟು ಡಿವೈನ್ ಇದೆಯಲ್ಲ, ಫೆಮಿನೈನ್ ಡಿವೈನ್ದು 9 ಸೆಷನ್ಸ್ ಅದನ್ನ ನೋಡಿದ್ದೆ. ಸೊ ಪೋಸ್ಟ್ ದಟ್ ನಾನು ಆಮೇಲೆ ಧ್ಯಾನದ ಮೇಲೆ ನಂಗೂ ಇಂಟ್ರೆಸ್ಟ್ ಬಂದ್ಬಿಟ್ಟು ಕನೆಕ್ಟ್ ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದೆ, ಬೆಳಗ್ಗೆ ಎದ್ದೋಳೋಣ ಅಂತ. ಬಟ್ ನಂಗೆ ಬೆಳಗ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನಾನು ಮಕ್ಳಿದೆ, ಚಿಕ್ಕ ಮಕ್ಳು ಒಂದೆರಡು. ಸೊ ಮಲ್ಗೋಷ್ಟರಲ್ಲೇ 11:30 12 ಗಂಟೆ ಆಗ್ಬಿಡುತ್ತೆ. ವರ್ಕಿಂಗ್ ಇದ್ದೀನಿ ನಾನು, ಸೊ ವರ್ಕ್ ಫ್ರಮ್ ಹೋಮ್ ಇದೆ. ಬಟ್ ಮನೇಲಿ ಇದ್ರು ಎಲ್ಲ ಮುಗಿಸ್ಕೊಂಡ್ ಮಲ್ಕೊಳ್ಳೋಷ್ಟ್ರಲ್ಲ 11 12 ಗಂಟೆ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದೇಳೋದೇ ಆಗಲ್ಲ. ಬಟ್ ಸಮ್ ಟೈಮ್ ಬೆಳಗ್ಗೆ 7:30 ಹಂಗೆ ಎಚ್ಚರ ಆಗಿ ಅವಾಗ ಟ್ರೈ ಮಾಡ್ತೀನಿ ಮಾಡಕ್ಕೆ. ಬಟ್ ಏನಾದ್ರು ನೀವು ಟಿಪ್ಸ್ ಏನಾದ್ರು ಕೊಡ್ತೀರಾ, ಸೊ ದಟ್ ನಾನು ಅರ್ಲಿ ಜಾಯಿನ್ ಆಗಕ್ಕೆ 5:30 ಆಗ್ಬೋದು ಮೇಡಮ್. ಏನಿಲ್ಲ, ನೀವು ರಾತ್ರಿ ಮಲ್ಕೊಳ್ಳುವಾಗ ಒಂದು ಸಂಕಲ್ಪ ಮಾಡ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ನಾನು ಬೆಳಗ್ಗೆ ಎದ್ದೇಳ್ತೀನಿ, ಮಾಡ್ತೀನಿ, ಅಷ್ಟೇ ಸಾಕು. ಎದ್ದು ಬಿಟ್ಟು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ. ಇವತ್ತಿಗೆ ನಂದು ಸೆಕೆಂಡ್ ಸೀಸನ್ 2 41 ಡೇಸ್ ಮುಗೀತು. ಇವತ್ತಿಗೆ ಶಿವರಾತ್ರಿಗೆ ಸ್ಟಾರ್ಟ್ ಮಾಡಿದ್ದು, ರಾಮನವಮಿ ಕರೆಕ್ಟ್ ಆಗಿ ಇವತ್ತಿಗೆ 41 ಡೇಸ್ ಮುಗೀತು. ಈಗ ನೆಕ್ಸ್ಟ್ 23rd ಗೆ ಅಖಂಡ ಧ್ಯಾನ ಇದೆ. ಮಾರ್ನಿಂಗ್ 4:30 ಇಂದ ನೆಕ್ಸ್ಟ್ ಡೇ 24th ಮಾರ್ನಿಂಗ್ ವರ್ಗೂ ಇರುತ್ತೆ. ನಿಮ್ಗೆ ಅಷ್ಟು ಟೈಮಲ್ಲಿ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಮಾಡಿ. ಅದಾದ್ಮೇಲೆ ಮತ್ತೆ 2 ಡೇಸ್ ಆದ್ಮೇಲೆ 2 or 3 ಡೇಸ್ ಗ್ಯಾಪ್ ಆದ್ಮೇಲೆ ನಾನು ಮತ್ತೆ 11 ಡೇಸ್ 2 hours ಮಾಡಿಸ್ತಾ ಇದ್ದೀನಿ ಮಾರ್ನಿಂಗ್. ಆ 2 hours ನೀವು ಹೊಸಬ್ರಾಗಿರೋದ್ರಿಂದ 2 hours ಮಾಡಕ್ಕೆ ನಿಮ್ಗೆ ಕಷ್ಟ ಆಗಬಹುದು. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೂತ್ಕೊಳ್ಳಿ. 4:30 ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೂತ್ಕೊಳ್ಳಿ ಮೇಡಮ್. ಆಮೇಲೆ ನಿಮ್ಗೆ ಆಗ್ಲಿಲ್ಲ ಅಂದಾಗ ಕಣ್ಬಿಡಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಾಯಂಕಾಲ 5:30 ಜಾಯ್ನ್ ಆಗಕ್ಕಾಗುತ್ತಾ ಕ್ಲಾಸ್ ಜೊತೆ? ಸಾಯಂಕಾಲ 5:30 ಆಕ್ಚುಲಿ ಒಂದೊಂದ್ಸತಿ ಮೀಟಿಂಗ್ ಇರುತ್ತೆ ಮೇಡಮ್ ನಂದು. 5 to 6 ಇಲ್ಲ 5:30 to 6:30 ಆ ತರನೇ ಟೈಮಿಂಗ್ ಅಲ್ಲೇ ಮೀಟಿಂಗ್ ಇರುತ್ತೆ. ಟ್ರೈನ್ ಮಾಡ್ತೀನಿ ಪೀಪಲ್. ಆದಾಗ ಮಾಡಿ. ಈಗ ಒಂದ್ ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ. ಅಂದ್ರೆ ಆಫ್ಲೈನ್ ಅಲ್ಲಿ ನಾನು ತಗೊಳ್ತಿರ್ತೀನಿ ನಿಮ್ದು. ಅಂದ್ರೆ ಇವಾಗ ಆಗಲ್ಲ ಎಕ್ಸಾಕ್ಟ್ ಆಗಿ ಟೈಮ್ ಅಲ್ಲಿ ಕನೆಕ್ಟ್ ಆಗಕ್ಕೆ, ಬಟ್ 7 o'clock 8 o'clock ಹಂಗ್ ಕನೆಕ್ಟ್ ಆಗ್ಬಿಟ್ಟು ಅವಾಗ ಮಾಡ್ತೀನಿ. ಇಲ್ಲ ಮಲ್ಗೋ ಟೈಮ್ ಅಲ್ಲಿ ಚಾನ್ಸ್ ಇತ್ತು ಅಂತಂದ್ರೆ ಅವಾಗ ಮಾಡ್ತೀನಿ. ಬಟ್ ನನಗೇನು ಅಂತಂದ್ರೆ ಆನ್ಲೈನ್ ಅಲ್ಲಿ ಗ್ರೂಪ್ ಅಲ್ಲಿ ಮಾಡಿದ್ರೆ ಎಫೆಕ್ಟಿವ್ ಅಂತ ನೀವ್ ಹೇಳ್ತೀರಲ್ವಾ, ಸೊ ಅದಕ್ಕೆ ನಾನು ಅದಕ್ಕೆ ಜಾಯಿನ್ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ. ಬಟ್ ನೋಡೋಣ ಯಾವಾಗ ಮಾಡಿ. ಅದು ಮನ್ಸಿಗೆ ಬಂದಿದೆಲ್ಲ ಆಗುತ್ತೆ ಮೇಡಮ್, ಮಾಡಿ. ಮಾರ್ನಿಂಗ್ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ. ಜಾಯಿನ್ ಆಗಿ ನಿಮ್ಗೆ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಮಾಡಿ. ಸರಿ. ಈಗ ನಾಳೆ ಇಲ್ಲ ಮಾರ್ನಿಂಗು, ಸ್ವಲ್ಪ ದಿನ ಇಲ್ಲ ಅಷ್ಟೇ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಇದೀನಿ ಮೇಡಮ್. ಅದ್ರಲ್ಲಿ ಹಾಕ್ತೀನಿ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ನೀವು ಬೇಕಾದ್ರೆ ಬೆಳಗ್ಗೆ ಎದ್ದು ಯೂಟ್ಯೂಬ್ ಅಲ್ಲಿ ಇರೋದು ನೋಡ್ಕೊಂಡು ಹಾಕೊಂಡ್ ಮಾಡಿ. ಬೆಳಗ್ಗೆ ಅದನ್ನೇ ಮಾಡ್ತಾ ಇದೀನಿ ನಾನು. ಬಟ್ ಅದೇ ನಾನು ಗ್ರೂಪ್ ಅಲ್ಲಿ ಮಾಡ್ಬೇಕು ಅಂತ. ಅದೇ ಗೊತ್ತಾಯ್ತು. ಗ್ರೂಪ್ ಅಲ್ಲಿ ಅವಕಾಶ ಸಿಕ್ತಾಗ ಮಾಡಿ. ಮಾಡದೇ ಇರೋದಕ್ಕಿನ್ನ ಒಬ್ರು ಮಾಡೋದು ಒಳ್ಳೇದೆ. ಈಗ ಬೆಳಗ್ಗೆ ಇಲ್ಲ ಅಂದ ತಕ್ಷಣ ಬಿಡಕ್ ಹೋಗ್ಬೇಡಿ, ಮಾಡಿ. ನೀವು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಮಾಡಿ ಬೆಳಗ್ಗೆ. ನಿಮ್ ಏಜ್ ಎಷ್ಟಿದ್ಯೋ ಅಷ್ಟ್ ನಿಮಿಷ ಮಾಡಕ್ ಟ್ರೈ ಮಾಡಿ.
ಹಾ ಸರಿ. ಇಲ್ಲ ಅದಕ್ಕಿಂತ ಜಾಸ್ತಿನೇ ಮಾಡ್ತೀನಿ. ಲೈಕ್ 50 ಮಿನಿಟ್ಸ್ ಅಥವಾ ಓ 55 ಮಿನಿಟ್ಸ್ ಅದೇ ತರ ಮಾಡ್ತೀನಿ. ಅಂದ್ರೆ ನಂಗೆ ಜ್ಞಾನ ಇರಲ್ಲ, ನಾನು ಇಲ್ಲಿದ್ದೀನಿ ಅಂದ್ಬಿಟ್ಟು ಒಂಥರ ಹಿಂಗೆ ಅಂದ್ರೆ ತೂಗಾಡ್ತಿದ್ದೀನಿ ಅನ್ನೋ ಆ ತರ ಅನ್ನಿಸ್ತಾ ಇರುತ್ತೆ. ಹೌದು ಅನ್ಸುತ್ತೆ ಮೇಡಮ್, ಹಾಗೆ ಆಗುತ್ತೆ ಅದು. ಅಷ್ಟೇ. ಆಮೇಲೆ ಇನ್ನು ಅದ್ಮೇಲೆ ಇನ್ನು ಹೋಗಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾಡಿ ಆಗುತ್ತೆ. ಅಷ್ಟು Okay, ನಾವು thank you ಒಂದು madam. ಡಿಟರ್ಮಿಂಡ್ ಆಗಿದ್ರೆ ಆಗುತ್ತೆ. ಇಷ್ಟು ಮಾಡ್ಬೇಕು ಅಂತ ಈಗ ಅನ್ಕೊಂಡಿದ್ದೀರಲ್ಲ, ಆಗುತ್ತೆ. Okay, thank you madam. ಥ್ಯಾಂಕ್ ಯು. ಕುಶಾಲ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಹಾ ಹೇಳಿ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಕೂಡ ನಿನ್ನೆ ನಿಮ್ ಗ್ರೂಪ್ ಜಾಯಿನ್ ಆಗ್ಬಿಟ್ಟು ಇವತ್ತು ಇದಾಗಿದ್ದೀನಿ ಮೇಡಮ್. ಯೂಟ್ಯೂಬ್ ನೋಡ್ತಾ ಇದ್ದೆ. ಈಗೊಂದ್ ವಾರದಿಂದ ನಿಮ್ಮ ಯೂಟ್ಯೂಬ್ಸ್ ಅಲ್ಲಿ ನೋಡ್ಬಿಟ್ಟು ಮಾಡ್ತಾ ಇದ್ದೀನಿ ಮೇಡಮ್. ಅಂದ್ರೆ ಶುರು ಮಾಡಿರೋದೇ ಈಗ್ಲಾ ಮೇಡಮ್ ಅಥವಾ? ಮೇಡಮ್ ಈಗೊಂದ್ ವಾರದಿಂದ ನಿಮ್ಮ ಆಫ್ಲೈನ್ ಅಲ್ಲಿ ನಿಮ್ಮ ವಿಡಿಯೋಸ್ ಗಳು ನೋಡ್ಕೊಂಡು ಅದನ್ನ ನೋಡ್ಕೊಂಡು ಮಾಡ್ತೀನಿ ಮೇಡಮ್. 20 ಮಿನಿಟ್ಸ್ 45 ಮಿನಿಟ್ಸ್ ಇದನ್ನ ನೋಡ್ಕೊಂಡು ಇದ್ ಮಾಡ್ತೀನಿ ಮೇಡಮ್. ಮಾಡ್ತಾ ಇದೀನಿ. ನಿನ್ನೆ ನಿಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಇವತ್ತಿಂದ ಜಾಯ್ನ್ ಆಗ್ತಾ ಇದೀನಿ ಮೇಡಮ್. ಮಾಡಿ ಮೇಡಮ್, ಕಂಟಿನ್ಯೂ ಮಾಡಿ, ಬಿಡಕ್ ಹೋಗ್ಬೇಡಿ, ಡ್ರಾಪ್ ಮಾಡ್ಬೇಡಿ. ಒಂದಿನಾನು ಕಂಟಿನ್ಯೂ ಮಾಡಿ. ಒಂದ್ಸಲಿ ಶುರು ಮಾಡಿದ್ಮೇಲೆ 41 ಡೇಸ್ ಬಿಡಬೇಡಿ. ಆಯ್ತು ಮೇಡಮ್. ಬಿಡದೆ ಮಾಡಿ, ಅವಾಗ ನಿಮಗೆ ಚೇಂಜಸ್ ಏನ್ ಆಗ್ತಾ ಇದೆ ಗೊತ್ತಾಗ್ತಾ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಜೈ ಹೋಮ್ ಮೆಡಿಟೇಷನ್ ಗ್ರೂಪಿಗೆ ಜಾಯ್ನ್ ಆದ್ರಾ? ಹೌದು ಮೇಡಮ್, ನಿನ್ನೆ. ಓಕೆ, ಲಿಂಕ್ಸ್ ಎಲ್ಲ ಅದ್ರಲ್ಲೇ ಬರ್ತಾ ಇರುತ್ತೆ. ಇವತ್ತಿಂದ ಬರ್ತಿದೆ ಮೇಡಮ್, ಬೆಳಿಗ್ಗೆನೂ ಬಂತು, ಸಂಜೆನೂ. ಅದೇ, ನಾಳೆ ಮಾರ್ನಿಂಗ್ ಇರಲ್ಲ, ನಾಳೆಯಿಂದ ಈವ್ನಿಂಗ್ ಮಾತ್ರನೇ ಇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್, ವಿಡಿಯೋಸ್ ಗಳು ನೋಡಿ ತುಂಬಾ ಇದನ್ನಿಸ್ತು ನಮ್ಗೆ. ಮಾಡಿ ಮೇಡಮ್, ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಪದ್ಮಾ ಮೇಡಮ್ ಮತ್ತೇನು ಹೇಳ್ಬೇಕಾ? ಶಶಿಕಲಾ ಅವ್ರು ಹೇಳಿದ್ರು, ನನ್ ಪರವಾಗಿ ನೀವೇ ಹೇಳ್ಬಿಡಿ ಅಂತ. ತುಂಬಾ ಪ್ರಕೃತಿ ಎಲ್ಲ ಕಾಣ್ತಾ ಇದ್ದದಂತೆ, ನೀರೆಲ್ಲ ಕಾಣ್ತಿರಂತೆ, ನೀರೆಲ್ಲ ಹರ್ಕೊಂಡ್ ಹೋಗ್ತಾ ಇರೋದಂತೆ, ಜಲ ಈ ತರ ಎಲ್ಲ ಕಾಣ್ತೈತೆ. ನನ್ಗ ವಿಷನ್ ಗಳು ಬರ್ತೈತೆ, ಹೇಳ್ಕೊಳಕ್ ಬರ್ತಾ ಇಲ್ಲ ಅವ್ರ ಜೊತೆನಲ್ಲಿ. ನನ್ ಪರವಾಗಿ ನೀವೇ ಹೇಳ್ಬಿಡಿ ಅಂತಂದ್ರು. ಅದಕ್ಕೆನೆ ಅವ್ರ ಪರವಾಗಿ ನೆನ್ನೆ ಬಂದಿದ್ರಲ್ಲ ಕ್ಲಾಸಿಗೆ? ಅದೇ ಮೇಡಮ್, ನನ್ಗೂ ಇಲ್ಲಿಂದ ಬಿಡ್ಬೇಕು, ಇವ್ರಿಗೆ ಆಯಾಸ ಆಗಿತ್ತು ನಮ್ ಮಗಳಿಗೆ. ಬಿಡ್ಬೇಕ, ಈ ಕಡೆಯಿಂದ ಕರ್ಕೊಬೇಕು, ಆ ಕಡೆಯಿಂದ ಕರ್ಕೊರ್ಬೇಕು, ಈ ಕಡೆಯಿಂದ ಬಿಡ್ಬೇಕು, ಇವೆಲ್ಲ ಹಿಂಸ. ನರಸೀಪುರದಿಂದ ಬಂದ್ರೆ ನೋಡಿ ಡೈರೆಕ್ಟ್ ಆಗಿ ಆರಾಮಾಗಿ ಬರ್ತೀನಿ, ಆರಾಮಾಗಿ ಹೋಗ್ತೀನಿ. ಇಲ್ಲಿಂದ ಲಲಿತಾದ್ರಿಪುರದಿಂದ ಬರಕ್ಕಾಗಲ್ಲ, ಹೋಗಕ್ಕಾಗಲ್ಲ. ಬಿಡ್ಬೇಕು, ಕರ್ಕೊಬರ್ಬೇಕು, ಈ ರೀತಿ ಆಗ್ಬಿಟ್ಟೈತೆ. ಬಸ್ ಇಲ್ಲ, ಫೆಸಿಲಿಟಿ ಇಲ್ಲ. ಹಾಗಾಗಿ ಬರಕ್ಕಾಗ್ಲಿಲ್ಲ. ಅವ್ರೇ ಹೇಳುದು ತುಂಬಾ ಚೆನ್ನಾಗಿತ್ತು. ಅಷ್ಟ್ರಲ್ಲೇ ನನ್ಗ ತುಂಬಾ ವಿಷನ್ ಬತ್ತು. ಪದ್ಮ, ನನ್ ಕೆಲ ಹೇಳಕ್ ಬರ್ತಾ ಇಲ್ಲ, ನೀವ್ ಹೇಳ್ಬಿಡಿ, ನಾನ್ ಕೇಳಿಸ್ಕೊತೀನಿ. ನಿನ್ನೆ ಕ್ಲಾಸ್ ಅಲ್ಲ, ಇವತ್ತಾಯ್ತಾ? ನೆನ್ನ ಮತ್ತೆ ಅಲ್ಲಿ ಪಿರಮಿಡ್ ಅಲ್ಲಿ ಮೇಡಮ್, ಪಿರಮಿಡ್ ಅಲ್ಲಿ ಅಲ್ಲೂ ಬಂತಂತ ವಿಜನು. ಜಲ, ನೀರ್ ಹರ್ಕೊಂಡ್ ಹೋಗೋದು, ನದಿ ಹರ್ಕೊಂಡ್ ಹೋಗೋದು, ಪ್ರಕೃತಿಗಳು, ಗಿಡ ಮರ, ಬೆಳಕು, ಬೆಳ್ಳಿಗೆ ಬೆಳಕು, ಅಷ್ಟು ಚೆನ್ನಾಗಿ ಕಾಣಿಸ್ತಂತೆ ನೆನ್ನ ಅಲ್ಲಿ ಪಿರಮಿಡ್ ಅಲ್ಲ. ನೆನ್ನನು ಕಾಣಿಸ್ತತೆ, ಅಲ್ಲೂ ಕಾಣಿಸ್ತತೆ ಪಿರಮಿಡ್ ಅಲ್ವೇ. ತುಂಬಾ ಬೆಳಕು ಅಂತಂದ್ರ ಅಂತಿಂತ ಒಳ್ಳೆ ಟ್ಯೂಬ್ ಲೈಟ್ ತರ ಬರ್ತಂತೆ. ಹೌದೌದು, ಅದೇ ಮೇಡಮ್, ಕಾಂತಿ ಅಂತ ಕಾಂತಿ. ಅದ್ರಿಂದಾನೇ ಆ ಎನರ್ಜಿ, ಆ ಕಾಂತಿ ರೂಪದಲ್ಲಿನೂ ಎನರ್ಜೀಸ್ ಬರ್ತಾರೆ. ತುಂಬಾ ಚೆನ್ನಾಗಿ ಆಯ್ತು ನನಗೆ ಅಂದ್ಬಿಟ್ಟು ನೆನ್ನೆ ಅಟೆಂಡ್ ಮಾಡ್ಕೊಂಡ್ರು ಅವ್ರು ಬಂದು ಕ್ಲಾಸ್. ನೆನ್ನೆ ಹೇಳ್ಬೋದಿತ್ತು, ಅಲ್ಲಿ ಎಲ್ರಿದ್ರು ಹೇಳ್ಬೋದಿತ್ತು ನೆನ್ನೆ ಕ್ಲಾಸ್. ಅವ್ರಿಗೆ ಹೇಳ್ಕೊಳಕ್ಕೆ ನಿಮ್ಮಷ್ಟು ಧೈರ್ಯ ನನಗ್ ಬರ್ತಾ ಇಲ್ವಲ್ಲ ಅಂತ. ನನಗೂ ಈಗೀಗ ಮೇಡಮ್ ನೋಡಿ ನೋಡಿ ಒಗ್ಗಾಯ್ತಲ್ಲ, ಒಂದಷ್ಟು ಮಾತಾಡ್ಕೊತೀನಿ ಅಂತಂದೆ ನಾನು. ತುಂಬಾ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಒಂದಿನ ಧ್ಯಾನ ಇಲ್ದೆ ಹೋದ್ರೆ ಮೇಡಮ್ ಇರಕ್ಕೆ ಆಗಲ್ಲ ನನ್ ಕೈಲಿ. ಇವತ್ತು ಕ್ಲಾಸ್ ಇಲ್ವಲ್ಲ ಅನ್ನಿಸ್ತಾ ಇರುತ್ತೆ ನನ್ಗೆ. ಅದನ್ನೇ ನಿಮ್ದೆ ಬೇರೆ ಬೇರೆ ಹಾಕೊಂಡು ಇದನ್ನೇ ರಿಪೀಟ್ ಮಾಡ್ಕೊತೀನಿ ನಾನು. ರಿಪ್ಲೈ ಮಾಡ್ಕೊಂಡು ಧ್ಯಾನ ಮಾಡ್ಕೊತೀನಿ ಮೇಡಮ್. ಅವರ ಕ್ಲೆಂಜಿಂಗ್ದು ಹಾಕಿ 1 to 2 ಸ್ವಲ್ಪ ಸ್ವಲ್ಪ ನೋವು ಬರ್ತೈತಿ ಹೇಳ್ತಾ. ಅದ್ ಮಾಡಿದ್ರೆ ಅದ್ರ ಮೇಲೆ ನೀವು ಧ್ಯಾನ ಮಾಡುವಾಗ ಜಸ್ಟ್ ಅದ್ರ ಮೇಲೆ ಸ್ವಲ್ಪ ಎನರ್ಜಿ ಸ್ವಲ್ಪ ಪಾಸ್ ಮಾಡೋ ತರ ಮಾಡ್ಕೊಳ್ಳಿ. ಹಾಕೋತೀನಿ. ನನ್ನ ಮೊನ್ನೆ ಹಂಗೆ 2 ಕಾಲ್ಗೂ ಹಾಗೆ ಆಗಿತ್ತು. ಆಗಿದ್ದಾಗ ಎನರ್ಜಿನ ಹಾಕೊಂಡು ಧ್ಯಾನ ಮಾಡ್ತಿರ್ಬೇಕಾರ ಎನರ್ಜಿ ಹಾಕೊಂಡ್ ಮಾಡ್ಕೊಂಡೆ, ಪರವಾಗಿಲ್ಲ. ಸ್ವಲ್ಪ ಅದನ್ನ ಹಾಕಿ ಚೆನ್ನಾಗಿರುತ್ತೆ ಕ್ಲೆಂಜಿಂಗ್ ಮಾಡ್ಕೊಳ್ಳೋದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮತ್ತೆ ನಾಳೆ ಸಂಜೆ ಸಿಗೋಣ.